ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ 9ನೇ ತರಗತಿಯ ಇತಿಹಾಸ ವಿಭಾಗದ 9ನೇ ಅಧ್ಯಾಯ ಕ್ರಾಂತಿಗಳು ಮತ್ತು ರಾಷ್ಟ್ರಗಳ ಏಕೀಕರಣದ 2ನೇ ಭಾಗವನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಕಳೆದ ತರಗತಿಯಲ್ಲಿ ಭಾಗ 1ರಲ್ಲಿ ಅಮೆರಿಕ ಸ್ವತಂತ್ರ ಸಂಗ್ರಾಮ ಮತ್ತು ಫ್ರಾನ್ಸ್ ಕ್ರಾಂತಿಯನ್ನು ಕುರಿತು ಅಭ್ಯಾಸ ಮಾಡಿದ್ವಿ. ಈ ಪಾಠದಲ್ಲಿ ಮುಂದುವರೆದು ಇಟಲಿ ಮತ್ತು ಜರ್ಮನಿಯ ಏಕೀಕರಣವನ್ನು ಕುರಿತು ಅಧ್ಯಯನ ಮಾಡ್ತೀವಿ. ಇಟಲಿ ಮತ್ತು ಜರ್ಮನಿಯ ಏಕೀಕರಣ. ಮೊದಲನೇದಾಗಿ ಇಟಲಿಯ ಏಕೀಕರಣಕ್ಕೆ ಬರ್ತಾ ಇದ್ದೀವಿ. ಇಟಲಿ ಏಕೀಕರಣಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋದರೆ, ಹಿನ್ನೆಲೆ ಏನಾಗಿತ್ತು ಇಟಲಿಯಲ್ಲಿ ನೋಡಿ. ಪ್ರಾಚೀನ ರೋಮನ್ ಸಾಮ್ರಾಜ್ಯದ ವೈಭವ ಕಂಡಂತಹ ಇಟಲಿ ದೇಶ ಒಂದೇ ಭಾಷೆ ಮಾತನಾಡ್ತಾ ಇದ್ರೂ ಕೂಡ ಒಡೆದು ಚೂರಾಗಿತ್ತು. ಹಿನ್ನೆಲೆಗೆ ಬರ್ತಾ ಇದ್ವಿ ನಾವು. ಸೊ ಇಟಲಿ ಏಕೀಕರಣ ಅಂತ ಬಂದಾಗ ನಾವು ಹಿಂದೆ ಪುನರುಜ್ಜೀವನ ಅಂತ ಹೇಳಬೇಕಾದ್ರೆ ಹೇಳಿದ್ದೀವಿ. ಪುನರುಜ್ಜೀವನದಲ್ಲಿ ಇಟಲಿಯ ಶ್ರೀಮಂತ ನಗರಗಳು ಅಂತ ಹೇಳ್ತೀವಿ. ಶ್ರೀಮಂತ ನಗರಗಳಲ್ಲಿ ರೋಮ್ ಸಾಮ್ರಾಜ್ಯ ಏನಿತ್ತು, ಈ ರೋಮ್ ಸಾಮ್ರಾಜ್ಯ ವೈಭವನ ಕಂಡಂತಹ ಒಂದು ಸಾಮ್ರಾಜ್ಯ. ಸೊ ಇದು ಇಟಲಿ ಭಾಷೆ ಒಂದೇ ಆಗಿದ್ರೂ ಕೂಡ, ಇಡೀ ದೇಶದಾದ್ಯಂತ ಇಟಲಿ ಭಾಷೆ ಒಂದೇ ಆಗಿದ್ರೂ ಕೂಡ ಅದು ಒಡೆದು ಚೂರಾಗಿತ್ತು. ರೋಮ್ ಅಂತ ಅಂದಮೇಲೆ ಅಲ್ಲಿನ ಪ್ರಮುಖ ಧರ್ಮ ಕ್ಯಾಥೋಲಿಕ್ ಚರ್ಚ್ ಏನಿತ್ತು, ಕ್ಯಾಥೋಲಿಕ್ ರೋಮನ್ ಕ್ಯಾಥೋಲಿಕ್ ಮತ ಇಟಲಿಯಲ್ಲಿ ಸಾರ್ವತ್ರಿಕವಾಗಿತ್ತು. ಒಂದೇ ರಾಷ್ಟ್ರೀಯ ಪ್ರಭುತ್ವವನ್ನು ಪಡೀಲಿಕ್ಕೆ ಅರ್ಹತೆ ಇದ್ದರೂ ಕೂಡ ರಾಷ್ಟ್ರೀಕರಣ ಅಂತಕ್ಕಂಥದ್ದು ಅಸಾಧ್ಯ ಆಗಿತ್ತು. ಯಾಕೆ ಅಸಾಧ್ಯ ಆಗಿತ್ತು? ಏಕೀಕರಣದ ಪೂರ್ವ ಇಟಲಿ ಏನಾಗಿತ್ತು ಅಂತ ನಾವು ನೋಡ್ತಾ ಬಂದ್ರೆ ನೋಡಿ, 19ನೇ ಶತಮಾನದ ಆದಿಭಾಗ ಇಟಲಿ ಸಣ್ಣ ಸಣ್ಣ ರಾಜ್ಯಗಳಾಗಿ ಒಡೆದು ಹೋಗಿತ್ತು. ಸಣ್ಣ ಸಣ್ಣ ರಾಜ್ಯಗಳಾಗಿ ಇಟಲಿ ಚೂರು ಚೂರಾಗಿತ್ತು. ಅದರಲ್ಲಿ ಪ್ರಮುಖವಾದವು ಯಾವುವು ಅಂತ ನೋಡಿದರೆ ನೋಡಿ, ಲೊಂಬಾರ್ಡಿ ಅಂತಕ್ಕಂಥದ್ದು, ವೆನಿಷಿಯಾ ಅಂತಕ್ಕಂಥದ್ದು, ಸಿಸಿಲಿ, ನೇಪಲ್ಸ್, 2 ಸಿಸಿಲಿ ರಾಜ್ಯಗಳ ನೋಡಿ ಅಲ್ಲಿ ದೊಡ್ಡದಾಗಿ ಬರ್ತಾ ಇದೆ, ಕಿಂಗ್ಡಮ್ ಆಫ್ ದ 2 ಸಿಸಿಲೀಸ್ ಅಂತ ಇದೆ. ಸೊ 2 ಸಿಸಿಲಿ ರಾಜ್ಯಗಳ ಸಂಸ್ಥಾನ, ಪೆಪೆಲ್ ರಾಜ್ಯಗಳು, ಟಸ್ಕನಿ, ಪಾಮ್ ಮತ್ತು ಮಡೋನಾ ಅಂತಕ್ಕಂಥ ಹಲವಾರು ಸಣ್ಣ ಸಣ್ಣ ರಾಜ್ಯಗಳು ಇಟಲಿಯಲ್ಲಿ ಚೂರು ಚೂರಾಗಿ ಒಡೆದೋಗಿರುತ್ತೆ. ಅಂದರೆ ಇವೆಲ್ಲವನ್ನ ಒಗ್ಗೂಡಿಸಿ ಒಂದು ಇಟಲಿಯನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಸವಾಲು ಈಗ ಮುಂದಿದೆ. ಸೊ ಇಂತಹ ಪರಿಸ್ಥಿತಿಯಲ್ಲಿ ನೋಡಿ, ಸಾರ್ಡಿನಿಯಾ ಅಂತಕ್ಕಂಥದ್ದು ಬರುತ್ತೆ. ಸಾರ್ಡಿನಿಯಾ, ಆ ಸಾರ್ಡಿನಿಯಾ ಕೂಡ ಒಂದು ಕಡೆ ಯಾವುದು ಆಸ್ಟ್ರಿಯಾವನ್ನು ಹೊರಗೆ ಹಾಕಬೇಕು ಅಂತಕ್ಕಂಥ ಉದ್ದೇಶ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಸಾರ್ಡಿನಿಯಾವನ್ನು ಇಟಲಿಗೆ ಸೇರಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಇಟಲಿಯ ಏಕೀಕರಣದ ಮುಂದುವರೆದ ಹಂತದಲ್ಲಿ ನಿಮಗೆ ಅದು ಅರ್ಥ ಆಗ್ತಾ ಹೋಗುತ್ತೆ. ಸೊ ನೋಡಿ, ಸಾಮಾನ್ಯ ಶಕ ವರ್ಷ 1815 ಮತ್ತು ಸಾಮಾನ್ಯ ಶಕ ವರ್ಷ 1848 ನಡುವೆ ಇಟಲಿ ದೇಶ ಅನೇಕ ರಾಜ್ಯಗಳಲ್ಲಿ ದಂಗೆ ಉಂಟಾಗ್ತಾ ಹೋಗುತ್ತೆ. ಅಂದರೆ ಆ ಮಧ್ಯೆ 1818ರಿಂದ 1848 ನಡುವೆ ಇಟಲಿಯಲ್ಲಿ ಏನು ಸಣ್ಣ ಸಣ್ಣ ರಾಜ್ಯಗಳು ಕಂಡು ಬಂದಿದ್ವು, ಇಲ್ಲೆಲ್ಲ ದಂಗೆಗಳು ಕಂಡು ಬಂತು. ಈ ದಂಗೆಗಳ ಗುರಿ ಏನಾಗಿತ್ತು? ಯಾಕೆ ದಂಗೆ ಎದ್ರು ಅಂತ ನೋಡಿದರೆ, ರಾಷ್ಟ್ರೀಯ ಸ್ವಾತಂತ್ರ್ಯ ಮತ್ತು ಏಕೀಕರಣ. ಇಡೀ ರಾಷ್ಟ್ರ ಒಂದಾಗಬೇಕು, ಸ್ವತಂತ್ರಗೊಳ್ಬೇಕು, ಏಕೀಕೃತ ಇಟಲಿಯನ್ನು ಕಟ್ಟಬೇಕು ಅಂತ ಉದ್ದೇಶದಿಂದ ಈ ಸಣ್ಣ ಸಣ್ಣ ಪುಟ್ಟ ರಾಜ್ಯಗಳೇನಿತ್ತು ಎಲ್ಲ ರಾಜ್ಯಗಳಲ್ಲೂ ದಂಗೆಗಳು ಶುರುವಾಗುತ್ತೆ. ಈ ಇಟಲಿ ಏಕೀಕರಣದ ರೂವಾರಿಗಳು ಅಂತ ಹೇಳಿ 3 ವ್ಯಕ್ತಿಗಳು ಬರ್ತಾರೆ ಮಕ್ಕಳೇ. ಜೋಸೆಫ್ ಮ್ಯಾಜಿನಿ ಅಂತಕ್ಕಂಥವನು, ಕೌಂಟ್ ಕವೂರ್ ಅಂತಕ್ಕಂಥವನು ಮತ್ತು ಗ್ಯಾರಿಬಾಲ್ಡಿ. 3 ಹೆಸರನ್ನ ನೆನ್ಪಿಟ್ಕೊಳ್ಳಿ. ಇಲ್ಲಿದ್ದಾರೆ ನೋಡಿ, 3 ಇದ್ದಾರೆ. ಸೊ ಮೊದಲನೇದಾಗಿರ್ತಕ್ಕಂಥವ್ರು ಜೋಸೆಫ್ ಮ್ಯಾಜಿನಿ, ಮಧ್ಯದಲ್ಲಿ ಇರ್ತಕ್ಕಂಥವ್ರು ಕೌಂಟ್ ಕವೂರ್, ಲಾಸ್ಟಲ್ಲಿ ಇರ್ತಕ್ಕಂಥದ್ದು ಗ್ಯಾರಿಬಾಲ್ಡಿ. ಈ 3 ಇಟಲಿಯ ಏಕೀಕರಣದ ರೂವಾರಿಗಳು. ಏನು ಮಾಡ್ತಾ ಹೋಗ್ತಾರೆ? ಹೇಗಾಯಿತು ಇಟಲಿಯ ಏಕೀಕರಣ? ನೋಡಿ, ಇದರಲ್ಲಿ ಮ್ಯಾಜಿನಿ ಅಂತಕ್ಕಂಥವನೇ, ಜೋಸೆಫ್ ಮ್ಯಾಜಿನಿ. ಈ ಮ್ಯಾಜಿನಿ ಹೆಸರಾಂತ ಕ್ರಾಂತಿಕಾರಿ ಚಿಂತಕ ಮತ್ತು ಬರಹಗಾರ. ಈ ಬರಹಗಾರರ ಪ್ರಭಾವ ಬಹಳ ಇರುತ್ತೆ. ಯಾಕೆಂದರೆ ತಮ್ಮ ಬರಹಗಳ ಮೂಲಕ ಪ್ರಸ್ತುತ ಪರಿಸ್ಥಿತಿಯನ್ನು ಅವರು ವಿವರಿಸ್ತಾ ಹೋಗ್ತಾರೆ, ಜನರನ್ನು ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರೇಪಿಸ್ತಾ ಹೋಗ್ತಾರೆ. ಆ ನಿಟ್ಟಿನಲ್ಲಿ ಈ ಜೋಸೆಫ್ ಮ್ಯಾಜಿನಿ ಬರೆದಿರ್ತಕ್ಕಂಥ ಒಂದು ಕೃತಿ
ಇಟಲಿ, ಆಸ್ಟ್ರಿಯಾ, ಪ್ಯಾಪಿಸಿ. ನೋಟ್ ಮಾಡಿ ಮಕ್ಕಳೇ, ಮೆಜಿನಿಯ ಕೃತಿ ಯಾವುದು, ಗ್ರಂಥ ಯಾವುದು ಅಂತ ಕೇಳಿದರೆ ಅದು ಇಟಲಿಯ ಏಕೀಕರಣಕ್ಕೆ ಪ್ರಚೋದನೆ ನೀಡಿರ್ತಕ್ಕಂಥ ಮೆಜಿನಿಯ ಕೃತಿ ಬಂದ್ಬಿಟ್ಟು, ಗ್ರಂಥ ಬಂದ್ಬಿಟ್ಟು ಇಟಲಿ, ಆಸ್ಟ್ರಿಯಾ, ಪ್ಯಾಪಿಸಿ ಅಂತಕ್ಕಂಥ ಒಂದು ಗ್ರಂಥದಲ್ಲಿ ಅವನೇನು ಮಾಡ್ತಾನೆ, ಲೇಖನಗಳನ್ನು ಬರಿತಾ ಹೋಗ್ತಾನೆ, ಇಟಲಿ ದೇಶದವರನ್ನ ಪ್ರಚೋದಿಸ್ತಾ ಹೋಗ್ತಾರೆ. ದೇಶದ ಏಕೀಕರಣಕ್ಕಾಗಿ ಇಟಲಿಯನ್ನರನ್ನ ಪ್ರಚೋದಿಸ್ತಕ್ಕಂಥ ಕೆಲಸವನ್ನ ಜೋಸೆಫ್ ಮ್ಯಾಜಿನಿ ಮಾಡ್ತಾ ಹೋದ. ನೋಡಿದ್ರಲ್ಲ ಜೋಸೆಫ್ ಮ್ಯಾಜಿನಿ, ಇವರು ಜೋಸೆಫ್ ಮ್ಯಾಜಿನಿ. ಸೊ ಇವರು ತಮ್ಮ ಗ್ರಂಥದಲ್ಲಿ ಆ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ರಾಷ್ಟ್ರದ ಏಕೀಕರಣ, ಸ್ವಾತಂತ್ರ್ಯ ಮುಂತಾದ ಕ್ರಾಂತಿಕಾಯಕ ಅಭಿಪ್ರಾಯಗಳಿಂದ ಅವರನ್ನು ಹುರಿದುಂಬಿಸಿ ಅಂದಿನ ರಾಜಕೀಯ ವ್ಯವಸ್ಥೆ ವಿರುದ್ಧ ಹೋರಾಡುವಂತೆ ಪ್ರೇರೇಪಣೆಯನ್ನು ಜೋಸೆಫ್ ಮ್ಯಾಜಿನಿ ಕೊಡ್ತಾ ಹೋಗ್ತಾನೆ. ಸೊ ಅವನ ಬರಹಗಳಲ್ಲಿ ಏನು ಕಾಣಿಸುತ್ತೆ ಅಂದರೆ ರಾಷ್ಟ್ರದ ಏಕೀಕರಣಕ್ಕಾಗಿ ಹೋರಾಟ ಮಾಡಲಿಕ್ಕೆ ಜನರನ್ನು ಪ್ರೇರೇಪಿಸ್ತಾ ಹೋಗ್ತಾನೆ. ಈ ಜೋಸೆಫ್ ಮ್ಯಾಜಿನಿ ಏನು ಮಾಡ್ತಾನೆ, ಇಟಲಿಯಲ್ಲಿ ಒಂದು ಹೊಸ ಪಕ್ಷವನ್ನು ಕಟ್ತಾನೆ. ಆ ಪಕ್ಷಕ್ಕೆ ತರುಣ ಇಟಲಿ ಪಕ್ಷ ಅಂತ ಕರೀತಾನೆ. ಯಂಗ್ ಇಟಲಿ ಅಂತ ಕರೀತಾರೆ. ನೆನ್ಪಿಡಿ ಮಕ್ಕಳೇ, ಯಂಗ್ ಇಟಲಿ, ತರುಣ ಇಟಲಿ ಪಕ್ಷವನ್ನು ಸ್ಥಾಪಿಸಿದವರು ಯಾರು ಅಂದರೆ ಜೋಸೆಫ್ ಮ್ಯಾಜಿನಿ. ಈ ಪಕ್ಷವನ್ನು ಕಟ್ಟಿ ರಾಷ್ಟ್ರೀಯ ಸ್ವಾತಂತ್ರ್ಯ, ಇಟಲಿಯ ಏಕೀಕರಣದ ಗುರಿಗಳನ್ನು ಸಾಕಾರಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಈ ಜೋಸೆಫ್ ಮ್ಯಾಜಿನಿ ಮಾಡ್ತಾನೆ. ಆದರೆ ಈ ತರುಣ ಇಟಲಿ ಪಕ್ಷವನ್ನು ಮುನ್ನಡೆಸಿದವರು ಯಾರು ಅಂದರೆ ಜೋಸೆಫ್ ಮ್ಯಾಜಿನಿಯ ನಂತರದಲ್ಲಿ ಇದರ ಮುಂದಾಳತ್ವವನ್ನು ಯಾರು ವಹಿಸ್ಕೊಂಡ್ರು ಅಂದರೆ ಗ್ಯಾರಿಬಾಲ್ಡಿ. ಕೊನೆಯದಾಗಿ ನೋಡಿದ್ರಲ್ಲ ಫೋಟೋ, ಬರುತ್ತೆ ಅಲ್ಲಿ. ಗ್ಯಾರಿಬಾಲ್ಡಿ ಅಂತಕ್ಕಂಥ ವ್ಯಕ್ತಿ ಈ ತರುಣ ಇಟಲಿ ಪಕ್ಷವನ್ನು ಮುನ್ನಡೆಸ್ತಾ ಹೋಗ್ತಾರೆ. ಮೂಲತಃ ಗ್ಯಾರಿಬಾಲ್ಡಿ ಒಬ್ಬ ಯೋಧ, ಒಬ್ಬ ಸೈನಿಕ, ಸ್ವತಂತ್ರ ಹೋರಾಟಗಾರ. ಇವನೇನು ಮಾಡ್ತಾನೆ, ಜೋಸೆಫ್ ಮ್ಯಾಜಿನಿ ಕಟ್ಟಿದ್ನಲ್ಲ ತರುಣ ಇಟಲಿ ಅಂತಕ್ಕಂಥ ಒಂದು ಪಕ್ಷ, ಆ ಪಕ್ಷವನ್ನು ಸೇರಿ ಸಾಕಷ್ಟು ಬಾರಿ ಕ್ರಾಂತಿಯ ಮುಂದಾಳತ್ವವನ್ನು ವಹಿಸ್ಕೊಂಡಿರ್ತಾನೆ. ಇಟಲಿಯ ಕ್ರಾಂತಿಯ ನಾಯಕನಾಗ್ತಾನೆ. ಆನಂತರ ತನ್ನದೇ ಆಗಿರ್ತಕ್ಕಂಥ ಒಂದು ಸೈನ್ಯವನ್ನು ಕಟ್ತಾನೆ. ಆ ಗ್ಯಾರಿಬಾಲ್ಡಿ ರಚಿಸಿರ್ತಕ್ಕಂಥ ಸೈನ್ಯ, ನೋಟ್ ಮಾಡಿ ಮಕ್ಕಳೇ, ಗ್ಯಾರಿಬಾಲ್ಡಿ ರಚಿಸಿರ್ತಕ್ಕಂಥ ಸೈನ್ಯ ಯಾವುದು ಅಂತ ಹೇಳಿದರೆ ಅದು ಕೆಂಪಂಗಿ ದಳ, ರೆಡ್ ಶರ್ಟ್ಸ್ ಅಂತ ಹೇಳ್ತಾರೆ. ರೆಡ್ ಶರ್ಟ್ಸ್ ಇದು ಯಾರ ಸೈನ್ಯ ಅಂತ ನೋಡಿದರೆ ಇದು ಗ್ಯಾರಿಬಾಲ್ಡಿ ಸೈನ್ಯ. ಇವನೇನು ಮಾಡ್ತಾನೆ, ಕೆಂಪಂಗಿ ದಳ ಅಂತಕ್ಕಂಥ ಸೈನ್ಯವನ್ನು ವ್ಯವಸ್ಥೆಗೊಳಿಸಿ ಸಾರ್ಡಿನಿಯಾ ಜೊತೆಗೆ ಆಸ್ಟ್ರಿಯಾದೊಡನೆ ಹೋರಾಟವನ್ನು ರೂಪುಗೊಳಿಸ್ತಾ ಹೋಗ್ತಾನೆ ಗ್ಯಾರಿಬಾಲ್ಡಿ. ಈಗಾಗಲೇ ಯಾರು ಫಸ್ಟಿಗೆ ಜೋಸೆಫ್ ಮ್ಯಾಜಿನಿ ಬಂದಿದ್ದಾನೆ, ಕ್ರಾಂತಿಕಾರಿ ಬರಹಗಾರ. ಸೊ ಆ ಬರಹಗಾರ ಏನು ಮಾಡಿದ್ದಾನೆ, ಇಟಲಿಯ ಜನರಲ್ಲಿ ಸ್ವತಂತ್ರದ ಹೋರಾಟದ ಕಾವನ್ನು ಹೆಚ್ಚಿಸಿದ್ದಾನೆ. ತರುಣ ಇಟಲಿ ಪಕ್ಷವನ್ನು ಸ್ಥಾಪನೆ ಮಾಡ್ತಾನೆ. ಅದರ ನಂತರ ಬಂದಿರತಕ್ಕಂಥ ಗ್ಯಾರಿಬಾಲ್ಡಿ ತರುಣ ಇಟಲಿ ಪಕ್ಷವನ್ನು ಮುನ್ನಡೆಸ್ತಾ ಕೆಂಪಂಗಿ ದಳ ಅಂತಕ್ಕಂಥ ಒಂದು ದಳವನ್ನು ಸ್ಥಾಪನೆ ಮಾಡಿ, ಸೈನ್ಯವನ್ನು ಸ್ಥಾಪನೆ ಮಾಡಿ ಅದರ ಮೂಲಕ ತನ್ನ ಹೋರಾಟಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾನೆ. 1860ರಲ್ಲಿ 2 ಸಿಸಲಿಗಳ ರಾಜ್ಯ, ಆಗಲೇ ತೋರಿಸಿದ್ವಲ್ಲ ನಿಮಗೆ, 2 ಸಿಸಲಿ ರಾಜ್ಯಗಳ ಮೇಲೆ ತನ್ನ ಕೆಂಪಂಗಿ ದಳ, ಏನು ಯೆಲ್ಲೋ ಕಲರ್ಲಿ ಕಾಣಿಸ್ತಾ ಇದೆ ನಿಮಗೆ, ಕಿಂಗ್ಡಮ್ ಆಫ್ ದ 2 ಸಿಸಿಲೀಸ್ ಅಂತ ಇದೆ ನೋಡಿ, ಆ 2 ಸಿಸಿಲಿ ರಾಜ್ಯಗಳ ಮೇಲೆ ಕೆಂಪಂಗಿ ದಳದೊಡನೆ ದಾಳಿ ಮಾಡಿ ಅದನ್ನು ಆಕ್ರಮಿಸಿ ಅದನ್ನು ಇಟಲಿ ದೇಶದ ಏಕೀಕರಣವನ್ನು ತ್ವರಿತಗೊಳಿಸ್ತಾ ಹೋಗ್ತಾನೆ. ಕೆಂಪಂಗಿ ದಳದ ಮೂಲಕ ಏನು ಮಾಡ್ತಾನೆ, 2 ಸಿಸಿಲಿಗಳ ನಾಡು ಏನಿದೆ ಅದರ ಮೇಲೆ ದಾಳಿ ಮಾಡಿ ಅದನ್ನು ತನ್ನ ಆಕ್ರಮಣಕ್ಕೆ ತೆಗೆದುಕೊಂಡ್ಬಿಟ್ಟು ಅವನು ಇಟಲಿ ಏಕೀಕರಣವನ್ನು ತ್ವರಿತಗೊಳಿಸ್ತಕ್ಕಂಥ ಕೆಲಸವನ್ನು ಗ್ಯಾರಿಬಾಲ್ಡಿ ಮಾಡ್ತಾ ಹೋಗ್ತಾನೆ. ಹೋರಾಟಗಳಾಗುತ್ತೆ. ನಂತರದಲ್ಲಿ ಇಟಲಿ ದೇಶದ ಏಕೀಕರಣದಲ್ಲಿ ಸಾರ್ಡಿನಿಯಾದ ಮುಖ್ಯಮಂತ್ರಿ ಕೌಂಟ್ ಕವೂರ್ ಪ್ರಧಾನ ವ್ಯಕ್ತಿಯಾಗಿದ್ದ. ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಇದ್ದ, ನೋಡಿದ್ರಲ್ಲ ಆಗಲೇ ಚಿತ್ರದಲ್ಲಿ ನೀವು, ಅವನ್ನ ಕೌಂಟ್ ಕವೂರ್ ಅಂತ ಕರೀತಾರೆ. ಈ ಕೌಂಟ್ ಕವೂರ್ ಯಾರು ಅಂತ ನೋಡಿದ್ರೆ ಸಾರ್ಡಿನಿಯಾದ ಮುಖ್ಯಮಂತ್ರಿ ಆಗಿದ್ದ. ನೋಡಿ ಕಾಣಿಸ್ತಾ ಇದೆ ನಿಮಗೆ, ಸಾರ್ಡಿನಿಯಾದ ಮುಖ್ಯಮಂತ್ರಿ ಆಗಿದ್ದ ಕೌಂಟ್ ಕವೂರ್. ಇವನು ಇಟಲಿಯ ಏಕೀಕರಣದಲ್ಲಿ ಗ್ಯಾರಿಬಾಲ್ಡಿಯ ಜೊತೆಗೇನೆ ಮಹತ್ವದ ಪಾತ್ರವನ್ನು ವಹಿಸ್ತಾನೆ. ಮೂವರ ಹೆಸರನ್ನ ಹೇಳಿದೀವಿ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಇಟಲಿ ಏಕೀಕರಣ ಅಂದ ತಕ್ಷಣ 3 ಹೆಸರು ಬರಬೇಕು. ಮೊದಲನೇದು ಜೋಸೆಫ್ ಮ್ಯಾಜಿನಿ, ಒಬ್ಬ ಕ್ರಾಂತಿಕಾರಿ ಬರಹಗಾರ, ಮತ್ತೊಬ್ಬ ಗ್ಯಾರಿಬಾಲ್ಡಿ, ಒಬ್ಬ ಯೋಧನಾಗಿದ್ದುಕೊಂಡು, ಸೈನಿಕನಾಗಿದ್ದುಕೊಂಡು ತರುಣ ಇಟಲಿ ಪಕ್ಷವನ್ನು ಮುನ್ನಡೆಸಿದವನು, ಜೊತೆಗೆ ಕೆಂಪಂಗಿ ದಳ ಸೈನ್ಯವನ್ನು ಕಟ್ಟಿದವನು. ಅದರ ಜೊತೆಗೆ ಸಾರ್ಡಿನಿಯಾದ ಮುಖ್ಯಮಂತ್ರಿಯಾಗಿದ್ದಂತಹ ಕೌಂಟ್ ಕವೂರ್ ಕೂಡ ಇಟಲಿ ಏಕೀಕರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ.
ನೋಡಿ, ಕೌಂಟ್ ಕವೂರ್ ಒಬ್ಬ ಪತ್ರಿಕೋದ್ಯಮಿಯಾಗಿರ್ತಾನೆ. ಇಟಲಿ ದೇಶದ ಸಾಹಿತ್ಯದ ಪುನರುಜ್ಜೀವನಕ್ಕಾಗಿ ಮೀಸಲಾಗಿದ್ದಂತಹ ಒಂದು ಪತ್ರಿಕೆ ಬರುತ್ತೆ, ಕಾಣಿಸುತ್ತೆ ನೋಡಿ ನಿಮಗೆ. ಈ ರಿಸಾರ್ಜಿಮೆಂಟೋ ಅಂತಕ್ಕಂಥ ಪತ್ರಿಕೆಯನ್ನು ಆರಂಭಿಸಿ ಅಲ್ಲಿ ತನ್ನ ಪ್ರಭಾವಶಾಲಿ ಬರವಣಿಗೆಯಿಂದ ಜನರ ಮನಸ್ಸಿನ ಮೇಲೆ ಅಗಾಧವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರ್ತಾನೆ. ಇಟಲಿಯ ಜನರನ್ನ ಏಕೀಕರಣಕ್ಕಾಗಿ ಹೋರಾಡ್ತಕ್ಕಂಥ ಮನಸ್ಥಿತಿಯನ್ನು ಈ ಕೌಂಟ್ ಕವೂರ್ ಅಂತಕ್ಕಂಥವನು ಪತ್ರಿಕೆಗಳ ಮೂಲಕ ಮಾಡ್ತಾ ಹೋಗ್ತಾನೆ. ಕವೂರ್ ಏನ್ ಮಾಡ್ತಾನೆ, ಇವನ ಇಂಟೆನ್ಷನ್ ಏನಾಗಿತ್ತು ಅಂತ ಹೇಳಿದ್ರೆ ಇಟಲಿಯಿಂದ ಆಸ್ಟ್ರಿಯಾವನ್ನ ಹೊರದೂಡಬೇಕು. ಇಟಲಿಯಿಂದ ಆಸ್ಟ್ರಿಯಾವನ್ನ ಹೊರದೂಡಿ ಸಾರ್ಡಿನಿಯಾನ ಇಟಲಿಯ ಅತಿದೊಡ್ಡ ಮತ್ತು ಅತ್ಯಂತ ಬಲಶಾಲಿಯಾದ ರಾಜ್ಯವನ್ನಾಗಿ ಮಾಡಲಿಕ್ಕೆ ತೀರ್ಮಾನಿಸ್ತಾನೆ. ನೋಡಿ, ಒಂದನ್ನ ಹೊರಹಾಕೋದು, ಒಂದನ್ನ ಒಂದು ದೊಡ್ಡ ರಾಜ್ಯವಾಗಿ ನಿರ್ಮಾಣ ಮಾಡ್ತಕ್ಕಂಥ. ಇಟಲಿಯಿಂದ ಏನನ್ನ ಹೊರಗಾಕ್ಬೇಕು, ಆಸ್ಟ್ರಿಯಾವನ್ನ ಇಟಲಿಯಿಂದ ಹೊರತಳ್ಳಿ ಸಾರ್ಡಿನಿಯಾವನ್ನ ಅತಿ ದೊಡ್ಡ, ಯಾಕೆಂದ್ರೆ ಸಾರ್ಡಿನಿಯಾದ ಮುಖ್ಯಮಂತ್ರಿ ಆಗಿರ್ತಾರಲ್ಲ, ಸೊ ಹಾಗಾಗಿ ಸಾರ್ಡಿನಿಯಾವನ್ನ ಇಟಲಿಯಲ್ಲಿ ಮೊದಲ ಸ್ಥಾನಕ್ಕೆ ತರಬೇಕು ಅನ್ನೋ ತೀರ್ಮಾನವನ್ನು ಮಾಡ್ಕೊಳ್ತಾನೆ. ಹಾಗಾಗಿ ಸಾರ್ಡಿನಿಯಾದ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ಕೂಡಲೇ ತನ್ನ ಗುರಿ ಸಾಧನೆಗಾಗಿ ಕೆಲಸವನ್ನು ಆರಂಭಿಸ್ತಾನೆ. ಅಂದರೆ ಸಾರ್ಡಿನಿಯಾದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಹೋಗ್ತಾನೆ. ಸಾರ್ಡಿನಿಯಾವನ್ನ ಒಂದು ಬೃಹತ್ ರಾಜ್ಯವಾಗಿ, ಪ್ರಬಲ ರಾಜ್ಯವಾಗಿ ನಿರ್ಮಿಸುವ ಕಡೆಗೆ ಅವನ ಗಮನವನ್ನು ಹರಿಸ್ತಾನೆ. ಈ ಕೌಂಟ್ ಕವರ್ ಏನ್ ಮಾಡ್ತಾನೆ, ರಹಸ್ಯವಾಗಿ ಸಿಸಿಲಿ ಮೇಲೆ ದಂಡೆತ್ತಿ ಹೋಗುವಂತೆ ಗ್ಯಾರಿಬಾಲ್ಡಿಗೆ ಪ್ರೋತ್ಸಾಹ ಕೊಡ್ತಾನೆ. ಸಿಸಿಲಿ ಮೇಲೆ ದಂಡೆತ್ತಿ ಹೋಗುವಂತೆ ಗ್ಯಾರಿಬಾಲ್ಡಿಯನ್ನ ಯಾರು ಪ್ರಚೋದಿಸ್ತಾರೆ, ಕೌಂಟ್ ಕವೂರ್ ಪ್ರಚೋದಿಸ್ತಾನೆ. ಸೊ ಸಾಮಾನ್ಯ ಶಕ ವರ್ಷ 1861ರಲ್ಲಿ ವಿಕ್ಟರ್ ಇಮ್ಯಾನ್ಯುಯಲ್ ದೊರೆಯನ್ನ ಇಟಲಿಯ ರಾಜನನ್ನಾಗಿ ಘೋಷಿಸಲಾಯಿತು. ಮಕ್ಕಳೇ ನೋಟ್ ಮಾಡಿ, ಇಟಲಿಯ ದೊರೆ ಯಾರು ಅಂತ ಕೇಳಿದ್ರೆ ಒಂದನೇ ವಿಕ್ಟರ್ ಎಮ್ಯಾನ್ಯುಯಲ್ ಅನ್ನ ಇಟಲಿಯ ದೊರೆಯನ್ನಾಗಿ 1861ರಲ್ಲಿ ಘೋಷಣೆ ಮಾಡ್ತಾರೆ. ಇಲ್ಲಿದ್ದಾರೆ ನೋಡಿ, ವಿಕ್ಟರ್ ಇಮ್ಯಾನ್ಯುಯಲ್ ಅಂತಕ್ಕಂಥವ್ರು, ಇವರು ಇಟಲಿಯ ದೊರೆಯಾಗಿ 1861ರಲ್ಲಿ ಅಧಿಕಾರಕ್ಕೆ ಬರ್ತಾರೆ. ಸೊ ಹಾಗಾದ್ರೆ ಇಟಲಿ ಏಕೀಕರಣ ಮುಗಿತಾ? ಇಷ್ಟೇನಾ? ಇಲ್ಲ. ಏನಾಯ್ತು, ಕೌಂಟ್ ಕವೂರ್ ಏನ್ ಮಾಡ್ತಾನೆ, ಫ್ರಾನ್ಸ್ನೊಡನೆ ರಹಸ್ಯ ಒಪ್ಪಂದವನ್ನ ಮಾಡ್ಕೊಳ್ತಾನೆ. ಕೌಂಟ್ ಕವೂರ್ ಯಾರು? ಸಾರ್ಡಿನಿಯಾದ ಮುಖ್ಯಮಂತ್ರಿ ಆಗಿದ್ದವರು. ಇವರೇನ್ ಮಾಡ್ತಾರೆ, ಫ್ರಾನ್ಸ್ ಜೊತೆಗೆ ಒಂದು ಒಪ್ಪಂದವನ್ನ ಮಾಡಿಕೊಂಡು ಉದ್ದೇಶ ಏನು? ಆಸ್ಟ್ರಿಯಾವನ್ನ ಹೊರಗಾಕ್ಬೇಕು. ಆಸ್ಟ್ರಿಯಾವನ್ನು ಹೊರಗಾಕಿ ಯಾವುದನ್ನ ಬೃಹತ್ ಬೆಳೆಸ್ಬೇಕು, ಸಾರ್ಡಿನಿಯಾವನ್ನ ಬೆಳೆಸ್ಬೇಕು. ನಿಮಗೆ ಕಾಣಿಸ್ತಾ ಇದೆಯಲ್ಲ, ಸಾರ್ಡಿನಿಯಾ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಇದು ಸಾರ್ಡಿನಿಯಾ. ಸಾರ್ಡಿನಿಯಾವನ್ನ ಬೃಹತ್ತಾಗಿ ಬೆಳೆಸಬೇಕು ಅನ್ನೋ ಕಾರಣಕ್ಕಾಗಿ ಇವನೇನ್ ಮಾಡ್ತಾನೆ, ಕವೂರ್ ಫ್ರಾನ್ಸ್ ಜೊತೆ ಒಂದು ಒಪ್ಪಂದ ಮಾಡಿಕೊಂಡು ಆಸ್ಟ್ರಿಯಾವನ್ನ ಯುದ್ಧಕ್ಕೆ ಬರುವಂತೆ ಪ್ರೇರೇಪಿಸ್ತಾನೆ, ಕೆರಳಿಸ್ತಾನೆ. ಯಾವಾಗ ಕೆರಳಿದ ಆಸ್ಟ್ರಿಯಾ ಇಟಲಿಯ ಮೇಲೆ ಯುದ್ಧಕ್ಕೆ ಬರುತ್ತೆ, ಆಗ ಫ್ರಾನ್ಸ್ನ ನೆರವನ್ನ ಪಡ್ಕೊಂಡು ಫ್ರಾನ್ಸ್ನ ಜೊತೆಗೂಡಿ ಆಸ್ಟ್ರಿಯಾವನ್ನ ಸೋಲಿಸಿ ಲುಂಬಾರ್ಡಿಯಿಂದ ಹೊರಗಟ್ಟಿದ್ದಲ್ಲದೆ ಸಾರ್ಡಿನಿಯಾ ಮತ್ತು ಲುಂಬಾರ್ಡಿಯಾಗಳನ್ನ ತನ್ನ ರಾಜ್ಯಕ್ಕೆ ಸೇರಿಸಿಕೊಂಡ. ಲುಂಬಾರ್ಡಿಯಾ ಕಾಣಿಸ್ತಾ ಇದೆಯಲ್ಲ ನಿಮಗೆ, ನೋಡಿ ಇಲ್ಲಿ ಆಸ್ಟ್ರಿಯಾವನ್ನ 2 ಭಾಗ ಮಾಡ್ಕೊಂಡ್ಬಿಡ್ತಾರೆ. ನೋಡಿ, ಲುಂಬಾರ್ಡಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಈ ಗ್ರೀನ್ ಕಲರ್ ಇದೆಯಲ್ಲ, ಇದು ಲುಂಬಾರ್ಡಿ, ರೈಟ್. ಈ ಲುಂಬಾರ್ಡಿಯ ಮೇಲ್ಭಾಗದಲ್ಲಿ ಉತ್ತರಕ್ಕೆ, ಮೇಲ್ಗಡೆಗೆ ಯಾವುದಿತ್ತು, ಆಸ್ಟ್ರಿಯಾ ಇತ್ತು. ಆ ಆಸ್ಟ್ರಿಯಾವನ್ನ ಹೊರಗಟ್ಟಿ ಲುಂಬಾರ್ಡಿ ಮತ್ತು ಸಾರ್ಡಿನಿಯಾ, ಲುಂಬಾರ್ಡಿಯಾ ಮತ್ತು ಸಾರ್ಡಿನಿಯಾ 2 ಪ್ರದೇಶಗಳನ್ನ ತನ್ನ ರಾಜ್ಯಕ್ಕೆ ಸೇರಿಸ್ಕೊಳ್ತಾನೆ. ಯಾರು? ಕೌಂಟ್ ಕವೂರ್. ಸೊ ಟಸ್ಕನಿ, ಮೊಡೆನಾ, ಫಾರ್ಮಾ ಮತ್ತು ಉತ್ತರದ ಪೋಪರ್ ರಾಜ್ಯಗಳಲ್ಲಿ ತನ್ನ ಪ್ರಭಾವವನ್ನು ಬೆಳೆಸ್ಕೊಳ್ತಾನೆ ಕೌಂಟ್ ಕವೂರ್. ಹಾಗೆ ಏನ್ ಮಾಡ್ತಾ ಹೋಗ್ತಾನೆ ಕೌಂಟ್ ಕವೂರ್, ಇಟಲಿಯಲ್ಲಿ ತನ್ನ ಪ್ರಭಾವವನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾನೆ. ಸೊ ಈ ಸಂದರ್ಭ ಏನಾಗುತ್ತೆ, ಒಂದೇ ಒಂದು ರಾಜ್ಯ ಇಟಲಿಯಿಂದ ಹೊರಗುಳಿದಿರುತ್ತೆ. ಅಂದರೆ ಇಟಲಿ ಏಕೀಕರಣ ಸಂಪೂರ್ಣ ಆಗಬೇಕು ಅಂತಂದರೆ ಇಟಲಿಯಿಂದ ರೋಮ್ ಹೊರಗುಳಿದಿತ್ತು. ನೋಡಿ ಇಲ್ಲಿ ಈಗ ರೋಮ್ ಮಾತ್ರ ಇಟಲಿ ದೇಶದಿಂದ ಹೊರಗುಳಿದಿರುತ್ತೆ. ಗೊತ್ತಲ್ಲ, ರೋಮ್ ಎಲ್ಲಿದೆ, ಕಾಣಿಸ್ತಾ ಇದೆ ನಿಮಗೆ,
ಎಸ್, ರೋಮ್. ರೆಡ್ ಎಲ್ಲ ಅಂಡರ್ಲೈನ್ ಆಗಿದೆ ನೋಡಿ. ಓಕೆ, ಇದು ರೋಮ್. ಈ ರೋಮು ಇಟಲಿಯಿಂದ ಹೊರಗುಳಿದಿರುತ್ತೆ. 1870ರಲ್ಲಿ ಫ್ರಾನ್ಸ್ಗೂ ಪ್ರಷ್ಯಾಗೂ ನಡುವೆ ಯುದ್ಧ ಆರಂಭ ಆಗುತ್ತೆ. ರಷ್ಯಾ ಅಲ್ಲ, ಪ್ರಷ್ಯಾ ಎಲ್ಲಿ ಬರುತ್ತೆ ಅಂದರೆ ಜರ್ಮನಿಯಲ್ಲಿ ಬರುತ್ತೆ. ನೆಕ್ಸ್ಟ್ ಹೇಳ್ತೀನಿ ನಿಮಗೆ, ಏನು ಜರ್ಮನಿ ಏಕೀಕರಣ ಅಂತ ಬರುತ್ತಲ್ಲ, ಅಲ್ಲಿ ತೋರಿಸ್ತೀನಿ ನಿಮಗೆ. ಫ್ರಾನ್ಸ್ ಮತ್ತು ಪ್ರಷ್ಯಾಗಳ ನಡುವೆ 1870ರಲ್ಲಿ ಯುದ್ಧ ಆರಂಭ ಆಗುತ್ತೆ. ಆ ಸಂದರ್ಭ ಫ್ರಾನ್ಸ್ ತನ್ನ ಸೈನ್ಯವನ್ನು ರೋಮ್ನಿಂದ ಹಿಂದಕ್ಕೆ ಕರೆಸ್ಕೊಳ್ಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಫ್ರಾನ್ಸಿನ ಬೆಂಬಲವನ್ನು ಪಡ್ಕೊಂಡು ಕೌಂಟ್ ಕವೂರ್ ಏನು ಮಾಡ್ತಾನೆ, ಆಸ್ಟ್ರಿಯಾವನ್ನು ಹೊರದೂಡ್ತಾನೆ, ಫ್ರಾನ್ಸ್ನ ಬೆಂಬಲವನ್ನು ಪಡ್ಕೊಂಡಿರ್ತಾನೆ. ಸೊ ಈಗೇನಾಗುತ್ತೆ, ಫ್ರಾನ್ಸ್ಗೂ ಮತ್ತು ಪ್ರಷ್ಯಾಗೂ ನಡುವೆ ಯುದ್ಧ ನಡೆದಂತಹ ಸಂದರ್ಭದಲ್ಲಿ ಫ್ರಾನ್ಸು ತನ್ನ ಸೈನ್ಯವನ್ನು ರೋಮ್ನಿಂದ ಹಿಂದಕ್ಕೆ ಪಡ್ಕೊಳ್ಳುತ್ತೆ. ಅಂದರೆ ಇಟಲಿಯಲ್ಲಿದ್ದಂತಹ ಫ್ರಾನ್ಸ್ನ ಸೈನ್ಯ ವಾಪಸ್ ಬರುತ್ತೆ. ಆ ಸಂದರ್ಭದಲ್ಲಿ ಫ್ರಾನ್ಸ್ ಯಾವಾಗ ತನ್ನ ಸೈನ್ಯವನ್ನು ರೋಮ್ನಿಂದ ಹಿಂದಕ್ಕೆ ಪಡ್ಕೊಳ್ಳುತ್ತೆ, ಈ ಅವಕಾಶವನ್ನು ಉಪಯೋಗಿಸ್ಕೊಂಡಿರ್ತಕ್ಕಂಥ ವಿಕ್ಟರ್ ಎಮ್ಯಾನ್ಯುಯಲ್ ರೋಮ್ನ ನುಗ್ಗಿ ಅದನ್ನು ವಶಪಡಿಸ್ಕೊಳ್ತಾನೆ. ಅದರೊಂದಿಗೆ ಏನಾಗುತ್ತೆ, ರೋಮನ್ನು ವಶಪಡಿಸ್ಕೊಳ್ಳೋದ್ರೊಂದಿಗೆ ರೋಮ್ ಯಾವುದರಲ್ಲಿ ಸೇರುತ್ತೆ, ಇಟಲಿಯಲ್ಲಿ ಸೇರ್ಕೊಂಡ್ಬಿಡುತ್ತೆ. ಸೊ ಅಲ್ಲಿಗೆ ಇಟಲಿಯ ಏಕೀಕರಣ ಸಂಪೂರ್ಣ ಆಗುತ್ತೆ. ಸೊ ಇಟಲಿಯ ಏಕೀಕರಣ ಅಂತ ಬಂದಾಗ 3 ಅಂಶಗಳು ಪ್ರಮುಖವಾಗಿ ನೆನ್ಪಿಟ್ಕೊಳ್ಬೇಕು. ಒಬ್ಬರು ಜೋಸೆಫ್ ಮ್ಯಾಜಿನಿ, ಆರಂಭದಲ್ಲಿ ಇಟಲಿಯ ಏಕೀಕರಣಕ್ಕಾಗಿ ಜನರನ್ನು ಪ್ರೇರೇಪಿಸಿರ್ತಕ್ಕಂಥ ಜೋಸೆಫ್ ಮ್ಯಾಜಿನಿ, ಅವನು ಸ್ಥಾಪಿಸಿರ್ತಕ್ಕಂಥ ತರುಣ ಇಟಲಿ ಪಕ್ಷ. ನಂತರದಲ್ಲಿ ಗ್ಯಾರಿಬಾಲ್ಡಿ ತರುಣ ಇಟಲಿ ಪಕ್ಷವನ್ನು ಮುನ್ನಡೆಸಿ ಕ್ರಾಂತಿಯ ನೇತೃತ್ವವನ್ನು ವಹಿಸ್ಕೊಳ್ತಾನೆ. ಹಾಗೆಯೇ ಕೆಂಪಂಗಿ ದಳ ಅಂತಕ್ಕಂಥ ಒಂದು ದಳವನ್ನು, ಸೈನ್ಯವನ್ನು ಕಟ್ತಾನೆ. ಅದರ ಜೊತೆಗೇನೆ ಕೌಂಟ್ ಕವೂರ್ ಅಂತಕ್ಕಂಥ ಸಾರ್ಡಿನಿಯಾದ ಮುಖ್ಯಮಂತ್ರಿ, ಇವರು ಏನು ಮಾಡ್ತಾರೆ, ಇವ್ರ ಉದ್ದೇಶ ಏನಾಗಿರುತ್ತೆ ಅಂದರೆ ಸಾರ್ಡಿನಿಯಾವನ್ನು ಪ್ರಬಲಗೊಳಿಸಬೇಕು, ಆಸ್ಟ್ರಿಯಾವನ್ನು ಹೊರತಳ್ಳಬೇಕು ಅಂತಕ್ಕಂಥ ಉದ್ದೇಶ. ಅದಕ್ಕೆ ಗ್ಯಾರಿಬಾಲ್ಡಿಯನ್ನು ಬಳಸ್ಕೊಳ್ತಾರೆ. ಅದ್ರ ಜೊತೆಗೆ ಫ್ರಾನ್ಸ್ ಜೊತೆಗೆ ಒಪ್ಪಂದ ಮಾಡ್ಕೊಂಡು ಏನು ಮಾಡ್ತಾರೆ, ಫ್ರಾನ್ಸ್ನ ನೆರವನ್ನು ಪಡ್ಕೊಂಡು ಆಸ್ಟ್ರಿಯಾವನ್ನು ಯುದ್ಧಕ್ಕೆ ಬರುವಂತೆ ಪ್ರಚೋದಿಸಿ ಕೆಣಕಿ ಆಸ್ಟ್ರಿಯಾವನ್ನು ಸೋಲಿಸಿ ಸಾರ್ಡಿನಿಯಾ ಮತ್ತು ಲೊಂಬಾರ್ಡಿಯಾ ಅಂತಕ್ಕಂಥ ಪ್ರದೇಶಗಳನ್ನು ತನ್ನ ವಶಕ್ಕೆ ತೆಗೆದುಕೊಳ್ತಾನೆ. ಅಲ್ಲಿಗೆ ಇಟಲಿಯ ಪ್ರದೇಶಗಳೆಲ್ಲ ಒಂದು ಹಂತಕ್ಕೆ ಬರುತ್ತೆ. ಇನ್ನು ರೋಮ್ ಮಾತ್ರ ಉಳ್ಕೊಂಡಿರುತ್ತೆ. ಆ ರೋಮ್ನಲ್ಲಿ ಯಾವಾಗ ಫ್ರಾನ್ಸ್ ಮತ್ತು ಪ್ರಷ್ಯಾದ ನಡುವೆ ಯುದ್ಧ ಸಂಭವಿಸುತ್ತೆ, ಆ ಸಂದರ್ಭವನ್ನು ಬಳಸ್ಕೊಂಡು ರೋಮನ್ನು ಕೂಡ ತನ್ನ ವಶಕ್ಕೆ ಪಡ್ಕೊಂಡು ವಿಕ್ಟರ್ ಇಮ್ಯಾನ್ಯುಯಲ್ ಅಂತಕ್ಕಂಥವ್ರು ಇವರೇನು ಮಾಡ್ತಾರೆ, ಇಟಲಿಯ ಏಕೀಕರಣವನ್ನು ಸಂಪೂರ್ಣ ಮಾಡಿದ್ರು. ಒಂದು ಇಟಲಿಯ ಏಕೀಕರಣ. ಮತ್ತೊಂದು ಜರ್ಮನಿ ಏಕೀಕರಣ. ಕೇಳಿದ್ರಲ್ಲ ಮಕ್ಕಳೇ, ಜರ್ಮನಿ ಎಲ್ಲಿದೆ ಗೊತ್ತಾ? ಜರ್ಮನಿ ಎಲ್ಲಿದೆ ಗೊತ್ತಾ? ಯುರೋಪಿನ ರಾಜ್ಯಗಳಲ್ಲಿ ಜರ್ಮನಿ ಬಹಳ ಮುಖ್ಯವಾಗಿರ್ತಕ್ಕಂಥ ರಾಜ್ಯ, ಒಂದು ದೇಶ. ಅದರಲ್ಲೂ 2ನೇ ಮಹಾಯುದ್ಧ 1ನೇ ಮಹಾಯುದ್ಧ ಅಂತ ಬಂದಾಗ ಜರ್ಮನಿ ಆಕ್ರಮಣಶೀಲ ರಾಷ್ಟ್ರ. ಏನಾಗುತ್ತೆ ಜರ್ಮನಿ ಏಕೀಕರಣಕ್ಕೆ ಕಾರಣ ಏನು, ಪರಿಸ್ಥಿತಿ ಏನಾಗಿತ್ತು, ಏಕೀಕರಣದ ಮೊದಲು ಜರ್ಮನಿ ಹೇಗಿತ್ತು ನೋಡಿ. 19ನೇ ಶತಮಾನದ ಆದಿಭಾಗದಲ್ಲಿ ಜರ್ಮನಿ ಅನೇಕ ಸ್ವತಂತ್ರ ರಾಜ್ಯಗಳಾಗಿ ವಿಭಾಗ ಆಗಿತ್ತು. ಒಟ್ಟಾಗಿರಲಿಲ್ಲ, ಸಣ್ಣ ವಿಭಾಗಗಳಾಗಿತ್ತು. ಆ ಜರ್ಮನಿಯ ಸಣ್ಣ ರಾಜ್ಯಗಳಲ್ಲಿ ಅತಿ ದೊಡ್ಡ ರಾಜ್ಯ ಅಂತ ಹೇಳಿದರೆ ಅದು ಉಂಟೆಂಬರ್ಗ್ ಅಂತ. ಉಂಟೆಂಬರ್ಗ್ ಎಲ್ಲಿದೆ? ಕೆಳಗಡೆ ಆರೆಂಜ್ ಕಲರ್ಲಿದೆ ನೋಡಿ. ಉಂಟೆಂಬರ್ಗ್ ಅಂತಕ್ಕಂಥದ್ದು ಜರ್ಮನಿಯ ಸಣ್ಣ ರಾಜ್ಯಗಳಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಪ್ರದೇಶ ಆಗಿದೆ. ಜೊತೆಗೆ ಪ್ರಭಾವಶಾಲಿ ಬಲಶಾಲಿಯಾದಂತಹ ಪ್ರದೇಶ ಕೂಡ ಅದಾಗಿದೆ. ಅದರ ಜೊತೆಗೆ ಇನ್ನಿತರ ಬೇರೆ ಬವೇರಿಯಾ ಬೇರೆ ಪ್ರಾಂತ್ಯಗಳು ಕೂಡ ಆ ಪ್ರದೇಶಗಳಲ್ಲಿ ಇರುತ್ತೆ. ಸೊ ಇಂತಹ ಜರ್ಮನಿಯನ್ನು, ಸಣ್ಣ ರಾಜ್ಯಗಳಾಗಿ ವಿಭಾಗ ಆಗಿರ್ತಕ್ಕಂಥ ಜರ್ಮನಿಯನ್ನು ಒಂದುಗೂಡಿಸ್ತಕ್ಕಂಥ ಪ್ರಯತ್ನ ನಡೆಯುತ್ತೆ. ಅದನ್ನು ನಾವು ಜರ್ಮನಿ ಏಕೀಕರಣ ಅಂತ ಕರಿತೀವಿ. ಈ ಏನು ಸಣ್ಣ ರಾಜ್ಯಗಳಿತ್ತು, ಈ ರಾಜ್ಯಗಳು ಪರಸ್ಪರ ಕಾದಾಡ್ತಾ ಇತ್ತು. ಯಾತಕ್ಕಾಗಿ? ತಮ್ಮ ಆಳ್ವಿಕೆಯನ್ನು ವಿಸ್ತರಣೆ ಮಾಡಬೇಕು ಅಥವಾ ತಾವು ಬೇರೆ ಪ್ರದೇಶವನ್ನು ಗೆದ್ದು ಪ್ರಬಲರಾಗಬೇಕು ಅಂತ ಹೋರಾಟ ಮಾಡ್ತಾ ಇದ್ರು. ಆದರೆ ಆ ರಾಜ್ಯಗಳು ರಾಜಕೀಯವಾಗಿ ಬಲಹೀನವಾಗಿದ್ದಾವೆ, ಆರ್ಥಿಕವಾಗಿ ಹಿಂದುಳಿದಿದ್ದಾವೆ ನೋಡಿ. ಆರ್ಥಿಕವಾಗಿ ದುರ್ಬಲ ರಾಷ್ಟ್ರಗಳಾಗಿದ್ದಾವೆ.
ರಾಜಕೀಯವಾಗಿ ಬಲಹೀನ ರಾಷ್ಟ್ರಗಳಾಗಿದ್ದಾವೆ. ಇಂತಹ ಪರಿಸ್ಥಿತಿಯಲ್ಲಿ ಅಲ್ಲಿರ್ತಕ್ಕಂಥ ಜನರು ಏನು ಮಾಡ್ತಾರೆ, ಆ ರಾಜ್ಯಗಳ ವಿರುದ್ಧ ಅಸಮಾಧಾನವನ್ನು ಹೊಂದಿರ್ತಾರೆ. ನಮ್ಮ ರಾಜ್ಯ ಇಷ್ಟೊಂದು ಬಡವಾಗಿದೆ, ಅಭಿವೃದ್ಧಿ ಆಗ್ತಾ ಇಲ್ಲ, ಆಡಳಿತ ವ್ಯವಸ್ಥೆ ಸರಿ ಇಲ್ಲ. ಈ ಥರದ ಅಸಮಾಧಾನ ಅಲ್ಲಿನ ಪ್ರಜೆಗಳಲ್ಲಿದೆ. ಇವರೆಲ್ಲ ಫ್ರಾನ್ಸ್ ಕ್ರಾಂತಿ ಆಗಿತ್ತಲ್ಲ, ಫ್ರಾನ್ಸ್ನ ಬೂರ್ಬನ್ ದೊರೆಗಳ ವಿರುದ್ಧ ಕ್ರಾಂತಿ ಆಗತ್ತೆ, ಅಲ್ಲಿ ರಾಷ್ಟ್ರೀಯ ಪಕ್ಷ ಅಸ್ತಿತ್ವಕ್ಕೆ ಬರುತ್ತೆ. ಫ್ರಾನ್ಸ್ ಕ್ರಾಂತಿ, ಆ ಫ್ರಾನ್ಸ್ ಕ್ರಾಂತಿಯಿಂದ ಪ್ರೇರಿತರಾಗಿರ್ತಕ್ಕಂಥ ಜರ್ಮನಿಯ ಜನರು ರಾಷ್ಟ್ರಪ್ರಜ್ಞೆಯನ್ನು ಬೆಳೆಸ್ಕೊಳ್ತಾರೆ. ಫ್ರಾನ್ಸ್ ಕ್ರಾಂತಿ ಜರ್ಮನರ ರಾಷ್ಟ್ರ ಪ್ರಜ್ಞೆಯನ್ನು ಕೆರಳಿಸುತ್ತೆ. ಇದರಿಂದಾಗಿ ಅಲ್ಲಿರ್ತಕ್ಕಂಥ ಜನರು ಜರ್ಮನಿಯ ಏಕೀಕರಣವನ್ನು ಮಾಡಬೇಕು, ನಾವೆಲ್ಲ ಒಂದಾಗಬೇಕು, ಆ ಮೂಲಕ ರಾಷ್ಟ್ರ ಪ್ರಬಲವಾಗಬೇಕು ಅಂತಕ್ಕಂಥ ಉದ್ದೇಶವನ್ನು ಹೊಂದುತ್ತಾರೆ. ಸೊ ಈ ಸಂದರ್ಭ ಏನಾಗತ್ತೆ ಅಂತ ನೋಡಿದರೆ, ಆಸ್ಟ್ರಿಯಾ, ಆಗಲೇ ಹೇಳಿದ್ವಿ ನಾವು ಆಸ್ಟ್ರಿಯಾ ಅಂತ. ಈ ಆಸ್ಟ್ರಿಯಾ ದೇಶದ ನಾಯಕತ್ವದಲ್ಲಿ ಜರ್ಮನಿಯ ರಾಜ್ಯಗಳ ಒಂದು ಸಂಘ, ಬಹಳ ಮುಖ್ಯ ಮಕ್ಕಳೇ, ನೆನ್ಪಿಡ್ಬೇಕು, ನೋಟ್ ಮಾಡಿ. ಆಸ್ಟ್ರಿಯಾ ಜರ್ಮನ್ ರಾಜ್ಯಗಳ ಸಂಘದ ನೇತೃತ್ವವನ್ನು ವಹಿಸುತ್ತೆ. ಲೀಡರ್ಶಿಪ್ ಯಾರ್ದು? ಆಸ್ಟ್ರಿಯಾ ದೇಶದ ನಾಯಕತ್ವದಲ್ಲಿ ಜರ್ಮನಿಯ ರಾಜ್ಯಗಳ ಒಂದು ಸಂಘವನ್ನು ರಚನೆ ಮಾಡ್ತಾರೆ. ಆದರೆ ರಾಜ್ಯದಲ್ಲಿನ ಆಳುವ ಅರಸರು ತಮ್ಮ ಸ್ವಾತಂತ್ರ್ಯ ಮತ್ತು ಅಸ್ತಿತ್ವದಲ್ಲಿದ್ದ ರಾಜಕೀಯ ಪರಿಸ್ಥಿತಿಯನ್ನು ಹಾಗೆ ಯಥಾವತ್ತಾಗಿ ಉಳಿಸ್ಕೊಳ್ಳಿಕ್ಕೆ ಇವರು ಇದನ್ನು ವಿರೋಧಿಸ್ತಾರೆ. ನೆನ್ಪಿಡಿ, ಆಸ್ಟ್ರಿಯಾ ನೇತೃತ್ವದಲ್ಲಿ ಜರ್ಮನ್ ರಾಜ್ಯಗಳ ಸಂಘವನ್ನು ಅಸ್ತಿತ್ವಕ್ಕೆ ತರ್ತಾರೆ. ಆದರೆ ಈ ಸಣ್ಣ ಸಣ್ಣ ರಾಜ್ಯಗಳಿತ್ತಲ್ಲ, ಈ ಸಣ್ಣ ಸಣ್ಣ ರಾಜ್ಯಗಳಲ್ಲಿ ಏನು ಆಳ್ವಿಕೆ ಮಾಡ್ತಾ ಇದ್ದಾರಲ್ಲ ದೊರೆಗಳು, ಅವರು ಒಂದಾಗ್ಬಿಟ್ರೆ ತಮ್ಮ ರಾಜತ್ವ ಹೋಗುತ್ತೆ, ತಮ್ಮ ಅಧಿಕಾರ ಹೋಗುತ್ತೆ ಅಂತ ಕಾರಣಕ್ಕೆ ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಯಥಾಸ್ಥಿತಿ, ಈಗಿರುವ ರಾಜಕೀಯ ಸ್ಥಿತಿಯನ್ನ, ಈಗಿರುವ ಆರ್ಥಿಕ ಸ್ಥಿತಿಯನ್ನ, ಈಗಿರುವ ಸಾಮಾಜಿಕ ಸ್ಥಿತಿಯ ಅದು ಹಾಗೇ ಇರಲಿ ಅಂತ ಅವ್ರು ಬಯಸಿ ಅವ್ರೇನು ಮಾಡ್ತಾರೆ, ಈ ಜರ್ಮನ್ ರಾಜ್ಯಗಳ ಸಂಘವನ್ನ ಅವರು ವಿರೋಧಿಸ್ತಾರೆ. ಆದರೆ ನೋಡಿ, ಇದು ಆಸ್ಟ್ರಿಯಾ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಆಸ್ಟ್ರಿಯಾ ಎಲ್ಲಿ ಇಟಲಿಯಿಂದ ಮೇಲೆ ಉತ್ತರಕ್ಕೆ ಬರುತ್ತೆ ಆಸ್ಟ್ರಿಯಾ. ಸೊ ಇವರ ವಿರೋಧದ ನಡುವೆ ಏನಾಗುತ್ತೆ ನೋಡಿ, ಜರ್ಮನಿಯ ದೇಶ ಪ್ರೇಮಿಗಳು ಮತ್ತು ರಾಷ್ಟ್ರವಾದಿಗಳು ಪ್ರಜಾಸಂಸ್ಥೆಗಳಿಗಾಗಿ ಮತ್ತು ಜರ್ಮನಿ ಏಕೀಕರಣಕ್ಕಾಗಿ ಜರ್ಮನಿ ಚಳುವಳಿಯನ್ನು ಪ್ರಾರಂಭಿಸಿದರು. ಈಗ ಎರಡು ಭಾಗ ಆಗಿ ಏನು, ಒಂದ್ ಕಡೆ ಆಸ್ಟ್ರಿಯಾ ನೇತೃತ್ವದಲ್ಲಿ ರಾಜ್ಯಗಳ ಸಂಘ, ಜರ್ಮನ್ ರಾಜ್ಯಗಳ ಸಂಘ ಅಸ್ತಿತ್ವದಲ್ಲಿದೆ. ಅದನ್ನ ಪ್ರಸ್ತುತ ಇರ್ತಕ್ಕಂಥ ರಾಜರುಗಳು ಅದನ್ನು ವಿರೋಧಿಸ್ತಾ ಇದ್ದಾರೆ. ಆದರೆ ಅಲ್ಲಿನ ಬಹುಸಂಖ್ಯಾತ ಪ್ರಜೆಗಳೇನ್ ಮಾಡ್ತಾ ಇದ್ದಾರೆ, ಏಕೀಕರಣಕ್ಕಾಗಿ ದಂಗೆಯನ್ನ, ಚಳುವಳಿಯನ್ನ ಆರಂಭಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ಆ ಚಳುವಳಿಗಳನ್ನ ಅಡಗಿಸಲಾಯಿತು. ಅಂದರೆ ಜನರು ಏನು ದೊರೆಗಳ ವಿರುದ್ಧ ಸಣ್ಣ ಸಣ್ಣ ರಾಜ್ಯಗಳಿತ್ತು, ಆ ದೊರೆಗಳ ವಿರುದ್ಧ ಏನು ದಂಗೆ ಹೇಳ್ತಾರೆ, ಆ ದಂಗೆಯನ್ನು ಅಡಗಿಸಲಾಗುತ್ತೆ. ಅದರ ಪರಿಣಾಮ ಕ್ರಾಂತಿಕಾರಿಗಳು ದೇಶ ಬಿಟ್ಟು ಓಡೋದ್ರು. ಈ ದೇಶ ಬಿಟ್ಟು ಓಡೋದ್ರು ಅಂತಂದ್ರೆ ಅಲ್ಲಿಗೆ ಅವರು ಸೋಲನ್ನು ಒಪ್ಕೊಂಡ್ರ ಅಂತ ನೋಡಿದ್ರೆ ಇಲ್ಲ. ಅವ್ರೇನ್ ಮಾಡ್ತಾರೆ, ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಹೋರಾಟವನ್ನ ರೂಪಿಸ್ಕೊಂಡು ಬರ್ತಾರೆ. ರೈಟ್. ಈ ಹೋರಾಟದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ ಯಾವುದು ಅಂತ ಹೇಳಿದ್ರೆ, ಅಂದ್ರೆ ಜರ್ಮನಿಯ ಏಕೀಕರಣದಲ್ಲಿ ಬಹಳ ಪ್ರಬಲವಾಗಿರ್ತಕ್ಕಂಥ ರಾಷ್ಟ್ರ ರಾಜ್ಯ ಯಾವುದಾಗಿತ್ತು ಅಂದ್ರೆ ನೋಡಿ, ಇದರಲ್ಲಿ ಬ್ಲೂ ಕಲರ್ ಕಾಣಿಸ್ತಾ ಇದೆ ನೋಡಿ. ಆಗ್ಲೇ ನಾವು ಹೇಳ್ತಾ ಇದ್ವಿ, ಬ್ಲೂ ಕಲರ್ ಕಾಣಿಸ್ತಾ ಇದೆಯಲ್ಲ, ಅದು ಪ್ರಷ್ಯಾ. ಏನು, ಫ್ರಾನ್ಸ್ ಮತ್ತು ಪ್ರಷ್ಯಾಗಳ ನಡುವೆ ಯುದ್ಧ ಆಯಿತು ಅಂತ ಹೇಳಿದ್ವಲ್ಲ, ನೋಡಿ ಇದು ಜರ್ಮನಿಯ ಒಂದು ಭಾಗ ಪ್ರಷ್ಯಾ. ಈ ಜರ್ಮನಿಯ ಏಕೀಕರಣದಲ್ಲಿ ಸಿಂಹಪಾಲು ಯಾವುದಕ್ಕೆ ಅಂದರೆ ಪ್ರಷ್ಯಾದಲ್ಲಿ ಈ ಚಟುವಟಿಕೆಗಳು ತುಂಬ ತೀವ್ರವಾಗಿ ಗರಿಗೆದರ್ತಾ ಹೋಗುತ್ತೆ. ಅದರ ನಾಯಕತ್ವವನ್ನು ವಹಿಸ್ತಕ್ಕಂಥದ್ದು ಯಾರು ಅಂದರೆ ಬಿಸ್ಮಾರ್ಕ್. ಮಕ್ಕಳೇ ನೆನ್ಪಿಡಬೇಕು, ಇಟಲಿಯ ಏಕೀಕರಣ ಅಂತ ಬಂದಾಗ 3 ಹೆಸರು ಹೇಳಿದ್ದೀವಿ. ಒಬ್ಬರು ಜೋಸೆಫ್ ಮ್ಯಾಜಿನಿ ಹೇಳಿದ್ದೀವಿ, ಕೌಂಟ್ ಕವೂರ್ ಹೇಳಿದ್ದೀವಿ, ಹಾಗೆ ಗ್ಯಾರಿಬಾಲ್ಡಿ ಅಂತ ಹೇಳಿದ್ದೀವಿ. 3 ಇಟಲಿ ಏಕೀಕರಣದ ರೂವಾರಿಗಳು. ನಾವೀಗ ಓದ್ತಾ ಇರೋದು ಜರ್ಮನಿ ಏಕೀಕರಣ.
ಜರ್ಮನಿಯ ಏಕೀಕರಣದ ಶಿಲ್ಪಿ ಅಂತ ಹೇಳಿ ಬಿಸ್ಮಾರ್ಕ್ನನ್ನ ಕರೀತಾರೆ. ಯಾರಿ ಬಿಸ್ಮಾರ್ಕ್? ಬಿಸ್ಮಾರ್ಕ್ ಇವನು ಪ್ರಷ್ಯಾ ರಾಜ್ಯದ ದೊರೆ 1ನೇ ವಿಲಿಯಂ ಇದ್ನಲ್ಲ, ಆ 1ನೇ ವಿಲಿಯಂನ ಮುಖ್ಯಮಂತ್ರಿ. ನೆನ್ಪಿಡ್ಬೇಕು, ಇಟಲಿಯ ದೊರೆ ಯಾರು? ವಿಕ್ಟರ್ ಇಮ್ಯಾನ್ಯುಯಲ್. ಇಲ್ಲಿ ಪ್ರಷ್ಯಾ ರಾಜ್ಯದ ದೊರೆ ಯಾರು? 1ನೇ ವಿಲಿಯಂ. 1ನೇ ವಿಲಿಯಂನ ಮುಖ್ಯಮಂತ್ರಿಯಾಗಿದ್ದವನು ಬಿಸ್ಮಾರ್ಕ್. ನೋಡಿ, ಇಲ್ಲಿದ್ದಾನೆ ಬಿಸ್ಮಾರ್ಕ್. ಅವನ ಪೂರ್ಣ ಹೆಸರು ಅಟ್ಟೋ ಬಿಸ್ಮಾರ್ಕ್. ಅಟ್ಟೋ ಬಿಸ್ಮಾರ್ಕ್ ಇವನು ಜರ್ಮನಿ ಏಕೀಕರಣದ ಪ್ರಧಾನ ಶಿಲ್ಪಿ. ಹಾಗಾದ್ರೆ ಏನು ಅಂತಹ ಪಾತ್ರವನ್ನು ವಹಿಸಿದ ಬಿಸ್ಮಾರ್ಕ್? ನೋಡಿ, ಇವನು ಬಹುಮುಖ ಪ್ರತಿಭೆ. ಮುಖ್ಯಮಂತ್ರಿಯಾಗಿದ್ದ, ಸರ್ಕಾರಿ ನೌಕರನಾಗಿ, ಜರ್ಮನಿ ಶಾಸನ ಸಭೆಯ ಡಯಟ್ನ ಸದಸ್ಯನಾಗಿ ಇವನು ಜರ್ಮನಿಯ ಒಳ ಹೊರಗಿನ ಬಗ್ಗೆ, ಪ್ರಷ್ಯಾದ ಸಂಪೂರ್ಣ ವ್ಯವಸ್ಥೆಯ ಬಗ್ಗೆ ಸೂಕ್ಷ್ಮವಾಗಿರ್ತಕ್ಕಂಥ ಜ್ಞಾನವನ್ನು ಹೊಂದಿರ್ತಾನೆ. ಅವರ ಲೂಪೋಲ್ಸ್ ಏನು, ಅವರ ದೌರ್ಬಲ್ಯಗಳೇನು ಅನ್ನೋದನ್ನ ಇವನು ಬಹಳ ಚೆನ್ನಾಗಿ ತಿಳ್ಕೊಂಡಿರ್ತಾನೆ. ಯಾರು? ಬಿಸ್ಮಾರ್ಕ್. ಓಕೆ, ಇವನು ಆಸ್ಟ್ರಿಯಾ ನಾಯಕತ್ವದಲ್ಲಿನ ಜರ್ಮನ್ ರಾಜ್ಯಗಳ ಸಂಘದ ಕಾರ್ಯವೈಖರಿಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾನೆ. ಆಗಲೇ ಫಸ್ಟಿಗೆ ಹೇಳಿವಲ್ಲ, ಆಸ್ಟ್ರಿಯಾ ನಾಯಕತ್ವದಲ್ಲಿ ಜರ್ಮನ್ ರಾಜ್ಯಗಳ ಸಂಘವನ್ನು ರಚನೆ ಮಾಡ್ತಾರೆ ಅಂತ. ಸೊ ಇವನ ಉದ್ದೇಶ ಕೂಡ ಅದೇ, ಆಸ್ಟ್ರಿಯಾವನ್ನು ಹೊರಹಾಕಬೇಕು, ಪ್ರಷ್ಯಾದ ನೇತೃತ್ವದಲ್ಲಿ ಇಡೀ ಪ್ರಷ್ಯಾವನ್ನು ಜರ್ಮನಿಗೆ ವಿಸ್ತರಿಸಬೇಕು. ಹಾಗಾಗಿ ಏನು ಮಾಡ್ತಾನೆ, ಆಸ್ಟ್ರಿಯಾ ನಾಯಕತ್ವದಲ್ಲಿ ಏನು ಜರ್ಮನ್ ರಾಜ್ಯಗಳ ಸಂಘ ಅಂತ ಇತ್ತು, ಆ ಜರ್ಮನ್ ರಾಜ್ಯಗಳ ಸಂಘದ ಕಾರ್ಯವೈಖರಿಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾನೆ. ಅದರ ದೌರ್ಬಲ್ಯಗಳೇನು ಅಂತ ತಿಳಿದಿದ್ದ. ಲೂಪೋಲ್ಸ್, ಜರ್ಮನ್ ಆಸ್ಟ್ರಿಯಾ ರಾಜ್ಯಗಳ ಸಂಘ ಏನಿತ್ತು, ಆಸ್ಟ್ರಿಯಾ ನಾಯಕತ್ವದಲ್ಲಿರ್ತಕ್ಕಂಥ ಜರ್ಮನ್ ರಾಜ್ಯಗಳ ಸಂಘದ ದೌರ್ಬಲ್ಯಗಳೇನು ಅಂತ ತಿಳ್ಕೊಂಡಿರ್ತಾನೆ. ಯಾಕೆ? ಅದರ ಬಲ ಏನು ಅಂತ ಅವನಿಗೆ ಗೊತ್ತಿತ್ತು. ಆಸ್ಟ್ರಿಯಾ, ಫ್ರಾನ್ಸ್ ಮತ್ತು ರಷ್ಯಾಗಳಲ್ಲಿ ರಾಯಭಾರಿಯಾಗಿ ಕೆಲಸ ಮಾಡಿದಂತಹ ಅನುಭವ ಅವನಿಗಿದ್ದರಿಂದ ಅವುಗಳ ಬಲಾಬಲಗಳ ಬಗ್ಗೆ ಅವನಿಗೆ ಅರಿವಿತ್ತು. ಫ್ರಾನ್ಸ್ನ ಬಲ ಎಷ್ಟಿದೆ, ಆಸ್ಟ್ರಿಯಾದ ಬಲ ಎಷ್ಟಿದೆ, ರಷ್ಯಾದ ಬಲ ಎಷ್ಟಿದೆ. ಸೊ ಹೀಗೆ ರಾಜಕೀಯವಾಗಿ ತುಂಬ ಪರಿಣಿತಿಯನ್ನು ಪಡ್ಕೊಂಡಿದ್ದಂತಹ ಒಬ್ಬ ವ್ಯಕ್ತಿ ಬಿಸ್ಮಾರ್ಕ್. ಈ ಬಿಸ್ಮಾರ್ಕ್ ವಿಲಿಯಂನ ಪ್ರಷ್ಯಾದ ದೊರೆ ವಿಲಿಯಂನ ಮಂತ್ರಿಯಾಗಿದ್ದ. ಸೊ ಇವನೇನ್ ಮಾಡ್ತಾನೆ, ಈಗ ಜರ್ಮನಿ ಏಕೀಕರಣ ಮಾಡಬೇಕಲ್ವಾ? ಜರ್ಮನಿಯ ಏಕೀಕರಣವನ್ನು ಸಾಧಿಸಲಿಕ್ಕೆ ಪ್ರಷ್ಯಾ ಒಂದೇ ಸಮರ್ಥಶಾಲಿ ಎಂಬುದನ್ನು ಮನಗಂಡಿದ್ದ. ಹಾಗಾಗಿ ಪ್ರಷ್ಯಾವನ್ನ ಜರ್ಮನಿಯಲ್ಲಿ ಅಗ್ರಸ್ಥಾನಕ್ಕೆ ತಗೊಂಡು ಹೋಗ್ಬೇಕು. ನಾನು ಒಟ್ಟೊಟ್ಟಿಗೆ ಎರಡೂ ಕಡೆಗೆ ಹೇಳ್ತಾ ಇರ್ತೀನಿ ಮಕ್ಕಳೇ. ಹಿಂದೇನಾಗಿತ್ತು ನೋಡಿ, ಇಟಲಿಯಲ್ಲಿ ಏನಾಗಿತ್ತು? ಇಟಲಿಯಲ್ಲಿ ಆಸ್ಟ್ರಿಯಾವನ್ನ ಹೊರಗಾಕಿ ಯಾವುದನ್ನ ಸ್ಟ್ಯಾಂಡ್ ಮಾಡಬೇಕು? ಸರ್ಬಿಯಾವನ್ನು. ಸೊ ಇಲ್ಲೇನ್ ಮಾಡ್ತಾ ಇದೆ? ಜರ್ಮನಿ ಏಕೀಕರಣದಲ್ಲಿ ಪ್ರಷ್ಯಾ ಮಾತ್ರ ಸಮರ್ಥ ರಾಜ್ಯ. ಹಾಗಾಗಿ ಪ್ರಷ್ಯಾವನ್ನ ಜರ್ಮನಿಯಲ್ಲಿ ಅಗ್ರಸ್ಥಾನಕ್ಕೆ ಏರಿಸಬೇಕು ಅಂತ ಹೇಳಿ ಏನ್ ಮಾಡ್ತಾನೆ, ಪ್ರಷ್ಯಾಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಹೋಗ್ತಾನೆ. ನೋಡಿ, ಇಲ್ಲಿ ಪ್ರಷ್ಯಾ ಕಾಣಿಸ್ತಾ ಇದೆ ನಿಮಗೆ, ಆರೆಂಜ್ ಕಲರ್ಲಿ ಇರ್ತಕ್ಕಂಥದ್ದೇನಿದೆ ಅದೆಲ್ಲ ಪ್ರಷ್ಯಾ. ಆ ಪ್ರಷ್ಯಾಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಬಿಟ್ಟು ಪ್ರಷ್ಯಾದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಹೋದ್ರು. ಅದಕ್ಕೆ ಎರಡು ಉದ್ದೇಶಗಳನ್ನು ಹೊಂದಿರ್ತಾನೆ ನೋಡಿ. ಪ್ರಷ್ಯಾವನ್ನ ಅಗ್ರಸ್ಥಾನಕ್ಕೆ ಏರಿಸಲಿಕ್ಕೆ ಎರಡು ಬಗೆಯ ಗುರಿಗಳನ್ನು ಬಿಸ್ಮಾರ್ಕ್ ಹೊಂದಿರ್ತಾನೆ. ಒಂದೇದು, ಪ್ರಷ್ಯಾ ಅಗ್ರಸ್ಥಾನಕ್ಕೆ ಬರಬೇಕು ಅಂದರೆ ಈಗಾಗಲೇ ಏನು ಜರ್ಮನ್ ರಾಜ್ಯಗಳ ಸಂಘದ ನೇತೃತ್ವವನ್ನು ಯಾವುದು ವಹಿಸಿದೆ? ಆಸ್ಟ್ರಿಯಾ ವಹಿಸಿದೆ. ಸೊ ಜರ್ಮನ್ ರಾಜ್ಯಗಳ ಸಂಘದ ನೇತೃತ್ವವನ್ನು ಆಸ್ಟ್ರಿಯಾ ವಹಿಸಿದಾಗ ಅದರ ಮಾತನ್ನ ಜರ್ಮನಿಯ ರಾಜ್ಯಗಳ ಸಂಘದ ಸದಸ್ಯ ರಾಜ್ಯಗಳು ಕೇಳಬೇಕಾಗುತ್ತೆ. ಸೊ ಏನು ಮಾಡಬೇಕು? ಆಸ್ಟ್ರಿಯಾವನ್ನು ಜರ್ಮನ್ ರಾಜ್ಯಗಳ ಸಂಘದಿಂದ ಹೊರಗಿಡಬೇಕು. ಮೊದಲನೇ ಪಾಯಿಂಟ್. ಪ್ರಷ್ಯಾವನ್ನ ಹೈಲೈಟ್ ಮಾಡಬೇಕು ಅಂದರೆ ಫಸ್ಟು ಏನು ಮಾಡಬೇಕು? ಆಸ್ಟ್ರಿಯಾವನ್ನ ರಾಜ್ಯಗಳ ಸಂಘದ ನೇತೃತ್ವದಿಂದ ಹೊರಗಿಡಬೇಕು ಒಂದು. ಮತ್ತೊಂದು ಅಂದರೆ ಎರಡನೇದು,
ಜರ್ಮನಿಯಲ್ಲಿ ಲೀನವಾಗಿ ತನ್ನ ವ್ಯಕ್ತಿತ್ವವನ್ನು ಕಳೆದುಕೊಳ್ಳೋದಕ್ಕಿಂತ ಜರ್ಮನಿಯನ್ನೇ ಪ್ರಶ್ಯಾಮಯವನ್ನಾಗಿ ಮಾಡಬೇಕು. ನೋಡಿ, ಅಂದರೆ ಈಗ ಜರ್ಮನಿಯಲ್ಲಿ ಪ್ರಷ್ಯಾ ಒಂದು ರಾಜ್ಯವಾಗಿ ಲೀನ ಆಗ್ಬಿಟ್ರೆ ಪ್ರಷ್ಯಾಗೆ ಅಸ್ತಿತ್ವ ಇರಲ್ಲ, ಜರ್ಮನಿ ಅಂತ ಬಂದ್ಬಿಡತ್ತೆ. ಅದಕ್ಕೆ ಬದಲಾಗಿ ಪ್ರಷ್ಯಾವನ್ನೇ ಇಡೀ ಜರ್ಮನಿಗೆ ಹಬ್ಬಿಸ್ಬಿಡೋದು. ಅಂದರೆ ಪ್ರಷ್ಯಾದ ಸಂಸ್ಕೃತಿಯನ್ನು, ಸಂಪ್ರದಾಯವನ್ನು, ಆಡಳಿತ ಯಂತ್ರವನ್ನು, ಸೈನಿಕ ಬಲವನ್ನು ಇಡೀ ಜರ್ಮನಿಗೆ ವಿಸ್ತರಿಸೋದ್ರ ಮೂಲಕ ಇಡೀ ಜರ್ಮನಿಯನ್ನು ಪ್ರಶ್ಯಾಮಯವಾಗಿ ಮಾಡಬೇಕು ಅಂತಕ್ಕಂಥ 2 ಉದ್ದೇಶಗಳನ್ನು ಬಿಸ್ಮಾರ್ಕ್ ಹೊಂದಿರ್ತಾನೆ. ರೈಟ್. ಸೊ ಅದು ಕಾರ್ಯಸಾಧು ಆಯ್ತಾ? ಏನಾಯ್ತು? ಬಿಸ್ಮಾರ್ಕ್ ಜರ್ಮನಿಯ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ರಕ್ತ ಮತ್ತು ಕಬ್ಬಿಣದ ತತ್ವದಿಂದ ಮಾತ್ರ ಸಾಧ್ಯ ಅಂತ ಮನಗಂಡ. ರಕ್ತ ಮತ್ತು ಕಬ್ಬಿಣ ಅಂದರೆ ಅರ್ಥ ಏನಿಲ್ಲಿ? ಏನು? ಯುದ್ಧ ನೀತಿ. ರಕ್ತ ಮತ್ತು ಕಬ್ಬಿಣದ ತತ್ವ ಅಂದರೆ ಯುದ್ಧ ನೀತಿ. ಹಾಗಾಗಿ ಇವನೇನು ಮಾಡ್ತಾನೆ? ಒಂದು ಬಲವಾದ ಸೈನ್ಯವನ್ನು ಕಟ್ಟಬೇಕು. ಯಾರ ಮೇಲೆ ಯುದ್ಧ ಮಾಡಬೇಕು? ಆಸ್ಟ್ರಿಯಾವನ್ನು ಹೊರಗಾಕ್ಬೇಕಲ್ಲ. ಆಸ್ಟ್ರಿಯಾವನ್ನು ಹೊರಗಾಕಿ ಇಡೀ ಜರ್ಮನಿಯನ್ನು ಪ್ರಶ್ಯಾಮಯವಾಗಿ ಮಾಡಬೇಕಲ್ಲ. ಹಾಗಾಗಿ ಒಂದು ಸೈನ್ಯವನ್ನು ಕಟ್ತಾನೆ. ಅವನ ಮುಂದಿನ ಗುರಿ ಯಾವ ಆಸ್ಟ್ರಿಯಾ ಇತ್ತು ಆ ಆಸ್ಟ್ರಿಯಾವನ್ನು ಬಡಿತಕ್ಕಂಥದ್ದು. ಆಸ್ಟ್ರಿಯಾವನ್ನು ಸೋಲಿಸಿ ಆಸ್ಟ್ರಿಯಾವನ್ನು ಹೊರಗಾಕಿ ಪ್ರಷ್ಯಾವನ್ನು ಸ್ಟ್ಯಾಂಡ್ ಮಾಡಿ. ಈ ಮಧ್ಯೆ ಏನಾಗುತ್ತೆ ಅಂತಂದರೆ, ಡೆನ್ಮಾರ್ಕ್ನ ಆಳ್ವಿಕೆಗೆ ಒಳಪಟ್ಟಿದ್ದಂತಹ 2 ಸಣ್ಣ ರಾಜ್ಯಗಳು, ಡೆನ್ಮಾರ್ಕ್ನ ಆಳ್ವಿಕೆಗೆ ಒಳಪಟ್ಟಿದ್ದಂತಹ 2 ಸಣ್ಣ ರಾಜ್ಯಗಳು ನೋಡಿ, ಹೆಸರಿದೆ ಶೇಲ್ಸ್ವಿಗ್ ಅಂತಕ್ಕಂಥದ್ದು ಒಂದು, ಮತ್ತೊಂದು ಹಾಲ್ಸ್ಟೈನ್ ಅಂತಕ್ಕಂಥದ್ದು. ಡೆನ್ಮಾರ್ಕ್ನ ಆಳ್ವಿಕೆಗೆ ಒಳಪಟ್ಟಿತ್ತು. ಆ 2 ರಾಜ್ಯಗಳನ್ನು ಬಿಸ್ಮಾರ್ಕ್ ಏನು ಮಾಡ್ತಾನೆ? ತನ್ನ ರಾಜ್ಯಕ್ಕೆ ಸೇರಿಸ್ಕೊಳ್ತಾನೆ, ಅಂದರೆ ಜರ್ಮನಿಗೆ ಸೇರಿಸ್ಕೊಳ್ತಾನೆ. ಸೊ ಇವೆರಡನ್ನ ತನ್ನ ರಾಜ್ಯಕ್ಕೆ ಸೇರಿಸ್ಕೊಳ್ಬೇಕು ಅಂತ ಅಪೇಕ್ಷೆ ಪಟ್ಟ ಅಂದರೆ ಏನು ಮಾಡಬೇಕು? ಆಸ್ಟ್ರಿಯಾದ ಜೊತೆಗೂಡಿ ಡೆನ್ಮಾರ್ಕ್ ಮೇಲೆ ಯುದ್ಧ ಮಾಡಬೇಕು. ನೋಡಿ, ಒಂದು ಕಡೆ ಆಸ್ಟ್ರಿಯಾವನ್ನು ಹೊರದೂಡಬೇಕು ಅಂತ ಹೇಳಿ ಆಸ್ಟ್ರಿಯಾದ ಮೇಲೆ ವೈಷಮ್ಯ ಸಾಧಿಸ್ತಾ ಇದ್ದಾನೆ. ಇನ್ನೊಂದು ಕಡೆ ಡೆನ್ಮಾರ್ಕ್ನಿಂದ ಈ 2 ಪ್ರದೇಶ ಪಡ್ಕೊಳ್ಬೇಕು ಅಂತ ಅದೇ ಆಸ್ಟ್ರಿಯಾದ ಜೊತೆಗೂಡಿ ಅಲ್ವಾ? ಸೊ ಅದು ರಾಜಕೀಯ ಚಾಣಾಕ್ಷತೆ ಅಂತ. ಆಸ್ಟ್ರಿಯಾದ ಜೊತೆಗೂಡಿ ಡೆನ್ಮಾರ್ಕ್ ಮೇಲೆ ಯುದ್ಧ ಮಾಡಿ ಆ 2 ಪ್ರದೇಶಗಳನ್ನು ಯಾವ್ದೆರಡು ಪ್ರದೇಶ ನೋಡಿ, ಶೇಲ್ಸ್ವಿಗ್ ಅಂತಕ್ಕಂಥದ್ದು ಮತ್ತೆ ಹಾಲ್ಸ್ಟೈನ್ ಅಂತಕ್ಕಂಥ 2 ಪ್ರದೇಶಗಳನ್ನು ತನ್ನ ರಾಜ್ಯಕ್ಕೆ ಅವನು ಸೇರ್ಪಡೆ ಮಾಡ್ಕೊಳ್ತಾನೆ. ಡೆನ್ಮಾರ್ಕ್ ಮೇಲ್ಗಡೆ ಕಾಣಿಸ್ತಾ ಇದೆ ನಿಮಗೆ ಅಲ್ವಾ? ಇಲ್ಲಿ ಕಾಣಿಸ್ತಾ ಇದೆ ನೋಡಿ, 2 ರಾಜ್ಯಗಳು ಡೆನ್ಮಾರ್ಕ್ನಿಂದ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ, ಡೆನ್ಮಾರ್ಕ್ನಿಂದ ಶೇಲ್ಸ್ವಿಗ್ ಮತ್ತು ಹಾಲ್ಸ್ಟೈನ್ ಅಂತಕ್ಕಂಥ 2 ಪ್ರದೇಶಗಳನ್ನು ಜರ್ಮನಿಗೆ ಸೇರ್ಪಡೆ ಮಾಡ್ಕೊಂಡ ಬಿಸ್ಮಾರ್ಕ್. ಸೊ ಈ ರೀತಿಯ ಚಾಣಾಕ್ಷ ನಡೆದಿರತಕ್ಕಂಥ ಬಿಸ್ಮಾರ್ಕ್ ಆನಂತರ ಇಟಲಿಯೊಂದಿಗೆ ಒಂದು ಒಪ್ಪಂದವನ್ನು ಮಾಡಿಕೊಳ್ತಾನೆ. ಇಟಲಿ ಜರ್ಮನಿಯ ಜೊತೆಗೇನೆ ಸ್ವತಂತ್ರ ಹೋರಾಟವನ್ನು ಮಾಡ್ತಾ ಇದ್ದಿದ್ದು. ಸೊ ಆಗಲೇ ಹೇಳಿದ್ವಿ ಇಟಲಿ ಏಕೀಕರಣ ಅಂತ. ಸೊ ಇಟಲಿಯ ಜೊತೆ ಬಿಸ್ಮಾರ್ಕ್ ಒಂದು ಒಪ್ಪಂದವನ್ನು ಮಾಡಿಕೊಂಡು ಆಸ್ಟ್ರಿಯಾದೊಡನೆ ಯುದ್ಧ ಏನಾದರೂ ಸಂಭವಿಸಿದ್ರೆ ಯಾರು ಬೆಂಬಲ ಕೊಡಬೇಕು? ಇಟಲಿ ತನ್ನ ಬೆಂಬಲಕ್ಕೆ ನಿಲ್ಲಬೇಕು. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಜರ್ಮನಿ ಆಸ್ಟ್ರಿಯಾದ ಜೊತೆ ಒಪ್ಪಂದ ಮಾಡ್ಕೊಳ್ಳುತ್ತೆ. ಏನು ಒಪ್ಪಂದ? ಒಂದು ವೇಳೆ ಮುಂದೆ ಆಸ್ಟ್ರಿಯಾ ಮತ್ತು ಜರ್ಮನಿಯ ಮಧ್ಯೆ ಯುದ್ಧ ಏನಾದರೂ ನಡೆದ್ರೆ ಆ ಸಂದರ್ಭದಲ್ಲಿ ಇಟಲಿ ಜರ್ಮನಿಯ ಪರವಾಗಿ ಆಸ್ಟ್ರಿಯಾದ ಮೇಲೆ ಯುದ್ಧ ಮಾಡಬೇಕು ಅಂಥೇಳಿ ಬಯಸ್ತಾನೆ. ಒಂದು ಒಪ್ಪಂದ ಮಾಡಿಕೊಳ್ತಾರೆ. ಜರ್ಮನಿಗೆ ಇಟಲಿ ಬೆಂಬಲವನ್ನು ಕೊಡಬೇಕು ಅಂತ. ಸುಸಜ್ಜಿತ ಜರ್ಮನಿಯ ಸೈನ್ಯಗಳು ಆಸ್ಟ್ರಿಯಾವನ್ನು ಸೋಲಿಸುತ್ತೆ. ಕೊನೆಗೂ ಆಸ್ಟ್ರಿಯಾವನ್ನು ಏನು ಮಾಡುತ್ತೆ? ಜರ್ಮನಿಯ ರಾಜ್ಯಗಳ ಸಂಘದಿಂದ ಹೊರಹಾಕಿ, ಜರ್ಮನಿಯಿಂದ ಆಸ್ಟ್ರಿಯಾವನ್ನು ಹೊರಗಾಕಿ 1866ರಲ್ಲಿ ಉತ್ತರ ಜರ್ಮನ್ ರಾಜ್ಯಗಳ ಸಂಘವನ್ನು ರಚನೆ ಮಾಡ್ತಾನೆ.
ಪ್ರಷ್ಯಾದ ದೊರೆಯನ್ನ ವಂಶಪಾರಂಪರ್ಯವಾಗಿ ಈ ರಾಜ್ಯ ಸಂಘದ ಮುಖ್ಯಸ್ಥನನ್ನಾಗಿ ಮಾಡ್ತಾನೆ. ನೋಡಿ, ವಂಶಪಾರಂಪರ್ಯವಾಗಿ ಮತ್ತಾರು ಬೇರೆ ಬರಬಾರ್ದಲ್ಲಿ. ಉತ್ತರ ಜರ್ಮನ್ ರಾಜ್ಯಗಳ ಸಂಘಕ್ಕೆ ಪ್ರಷ್ಯಾದ ದೊರೆ ಏನಿದ್ದಾನೆ ವಿಲಿಯಮ್ಸ್, ಅವನ ವಂಶಪಾರಂಪರ್ಯವಾಗಿ, ಅವನ ನಂತರ ಅವನ ಮಕ್ಕಳು ವಂಶಪಾರಂಪರ್ಯವಾಗಿ ಆ ರಾಜ್ಯ ಸಂಘದ ಮುಖ್ಯಸ್ಥರಾಗಿ ಬರಬೇಕು ಅನ್ನೋ ಒಂದು ತೀರ್ಮಾನವನ್ನು ಅವನು ತೆಗೆದುಕೊಳ್ತಾನೆ. ಸೊ ಹೀಗೆ ಬಿಸ್ಮಾರ್ಕ್ ತನ್ನ ಯುದ್ಧ ನೀತಿಯನ್ನು ಮುಂದುವರಿಸ್ತಾನೆ. ಆಸ್ಟ್ರಿಯಾವನ್ನ ಜರ್ಮನಿಯ ನೆಲದಿಂದ ಹೊರದೂಡಿದ ನಂತರವೂ ಜರ್ಮನಿ ಇನ್ನೂ ಏಕೀಕರಣಗೊಂಡಿರಲಿಲ್ಲ. ಸೊ ಜರ್ಮನಿ ಏಕೀಕರಣ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಆಸ್ಟ್ರಿಯಾವನ್ನ ಹೊರಗಾಕಿದ್ರು ಅಷ್ಟೇ. ಆದರೆ ಏಕೀಕರಣ ಆಗಬೇಕು ಅಂತಂದ್ರೆ ಇನ್ನೂ ಸ್ವಲ್ಪ ಬಾಕಿ ಇದೆ. ಏನು ಬಾಕಿ ಇದೆ ಅಂತ ನೋಡಿ, ಫ್ರಾನ್ಸ್ಗೆ ಹೊಂದಿಕೊಂಡಂತೆ ದಕ್ಷಿಣದ 16 ಜರ್ಮನ್ ರಾಜ್ಯಗಳು ರಾಜ್ಯ ಸಂಘದಿಂದ ಹೊರಗುಳಿದವು. ಫ್ರಾನ್ಸ್ಗೆ ಹೊಂದಿಕೊಂಡಂತೆ ಜರ್ಮನಿಯ 16 ರಾಜ್ಯಗಳು ಜರ್ಮನ್ ರಾಜ್ಯಗಳ ಸಂಘದಿಂದ ಹೊರಗುಳಿದಿರುತ್ತೆ. ಅವನ್ನೆಲ್ಲ ಏನು ಮಾಡ್ಕೊಳ್ಬೇಕು? ಜರ್ಮನಿಗೆ ತಂದುಕೊಳ್ಬೇಕು. ಜರ್ಮನಿಯನ್ನ ಬಲಹೀನವಾಗಿಡ್ತಕ್ಕಂಥದ್ದು ಫ್ರಾನ್ಸ್ನ ದೊರೆ 3ನೇ ನೆಪೋಲಿಯನ್ನ ಅಪೇಕ್ಷೆಯಾಗಿತ್ತು. ನೋಡಿ, ಒಂದು ಪರಸ್ಪರ ಮೇಲಾಟಗಳು. ಜರ್ಮನಿಯನ್ನ ಬಲಹೀನವನ್ನಾಗಿ ಮಾಡೋದು ಫ್ರಾನ್ಸ್ ಚಕ್ರವರ್ತಿ 3ನೇ ನೆಪೋಲಿಯನ್ನ ಅಪೇಕ್ಷೆಯಾಗಿತ್ತು. ನೋಟ್ ಮಾಡಿ ಮಕ್ಕಳೇ, ಫ್ರಾನ್ಸ್ನ ಚಕ್ರವರ್ತಿ 3ನೇ ನೆಪೋಲಿಯನ್ ಇರ್ತಾನೆ. 3ನೇ ನೆಪೋಲಿಯನ್ ಏನು ಮಾಡ್ತಾನೆ ಅಂದರೆ ಜರ್ಮನಿಯನ್ನ ಬಲಹೀನ ಮಾಡಬೇಕು ಅನ್ನೋ ಕಾರಣಕ್ಕಾಗಿ 16 ಜರ್ಮನ್ ರಾಜ್ಯಗಳು ಯಾರ ಹಿಡಿತದಲ್ಲಿದೆ? ಈಗ ಫ್ರಾನ್ಸ್ನ ಹಿಡಿತದಲ್ಲಿದೆ. ಜರ್ಮನಿ ಏಕೀಕರಣ ಪೂರ್ಣಗೊಳ್ಬೇಕು ಅಂತಂದ್ರೆ ಫ್ರಾನ್ಸ್ನೊಡನೆ ಯುದ್ಧ ಅನಿವಾರ್ಯ ಅನ್ನೋದನ್ನ ಮನೆಗಾಣ್ತಾನೆ ಬಿಸ್ಮಾರ್ಕ್. ಏನ್ ಮಾಡಂಗಿಲ್ಲ, ಫ್ರಾನ್ಸ್ ಮೇಲೆ ಯುದ್ಧ ಮಾಡಿ ಫ್ರಾನ್ಸ್ನ ಹಿಡಿತದಲ್ಲಿರ್ತಕ್ಕಂಥ 16 ರಾಜ್ಯಗಳನ್ನ ಜರ್ಮನಿಗೆ ಸೇರಿಸಿದಾಗ ಜರ್ಮನಿ ಏಕೀಕರಣ ಪೂರ್ಣ ಆಗುತ್ತೆ. ಸೊ ಹಾಗಾಗಿ ಏನ್ ಮಾಡ್ತಾನೆ ಬಿಸ್ಮಾರ್ಕ್? ಯುದ್ಧಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾನೆ. ಯಾರ ವಿರುದ್ಧ ಯುದ್ಧಕ್ಕೆ? ಫ್ರಾನ್ಸ್ನ ವಿರುದ್ಧ ಯುದ್ಧ ಮಾಡಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತಾನೆ. ನೆಪೋಲಿಯನ್ ಪ್ರಷ್ಯಾದ ಮೇಲೆ ಯುದ್ಧ ಸಾರ್ತಾನೆ. ಪ್ರಷ್ಯಾ ಆಗ್ಲಿ ತೋರಿಸಿದಿನಲ್ವಾ ನಿಮಗೆ, ಜರ್ಮನಿಯ ಒಂದು ದೊಡ್ಡ ಪ್ರದೇಶ. ಯಾವಾಗ ನೆಪೋಲಿಯನ್ ಪ್ರಷ್ಯಾದ ಮೇಲೆ ಯುದ್ಧ ಸಾರ್ತಾನೆ, ಆಗ ಬಿಸ್ಮಾರ್ಕ್ ದಕ್ಷಿಣ ಜರ್ಮನ್ನ ರಾಜ್ಯಗಳು ಅವನನ್ನು ಸೋಲಿಸ್ತವೆ. ದಕ್ಷಿಣ ಜರ್ಮನ್ನ ರಾಜ್ಯಗಳು ಯಾವಾಗ ನೆಪೋಲಿಯನ್ನ ಸೋಲಿಸ್ತವೆ, ಆಗ ಬಿಸ್ಮಾರ್ಕನು ಉಳಿದ ರಾಜ್ಯಗಳನ್ನು ಜರ್ಮನ್ ಒಕ್ಕೂಟದಲ್ಲಿ ಲೀನವಾಗುವಂತೆ ಮಾಡೋದ್ರ ಮೂಲಕ ಜರ್ಮನ್ ಏಕೀಕರಣ ಅಲ್ಲಿಗೆ ಸಂಪೂರ್ಣ ಆಗುತ್ತೆ. ಸೊ ಬಿಸ್ಮಾರ್ಕ್ ಮಾಡಿರ್ತಕ್ಕಂಥ ಕೆಲಸಗಳು ಬಂದಾಗ ನೋಡಿ, ಫ್ರಾನ್ಸ್ನ ನೆಪೋಲಿಯನ್ನನ್ನು ಸೋಲಿಸಿ ಫ್ರಾನ್ಸ್ನ ಅಧೀನದಲ್ಲಿದ್ದಂತಹ 16 ರಾಜ್ಯಗಳು, ಪ್ರದೇಶಗಳು, ಚಿಕ್ಕ ಪುಟ್ಟ ಪ್ರದೇಶಗಳು ಜರ್ಮನಿಗೆ ಸೇರ್ಪಡೆಯಾಗೋದ್ರೊಂದಿಗೆ ಜರ್ಮನಿಯ ಏಕೀಕರಣ ಅಲ್ಲಿಗೆ ಸಂಪೂರ್ಣ ಆಯಿತು. ಸೊ ಇಡೀ ಜರ್ಮನಿಯ ಏಕೀಕರಣದಲ್ಲಿ ಪೂರ್ತಿ ಆವರಿಸ್ಕೊಂಡಿರೋದು ಯಾರು ಅಂತ ನೋಡಿದರೆ ಬಿಸ್ಮಾರ್ಕ್ ಒಬ್ಬ ಚಾಣಾಕ್ಷ ಮುಖ್ಯಮಂತ್ರಿಯಾಗಿದ್ದುಕೊಂಡು ಇಟಲಿಯ ಏಕೀಕರಣವನ್ನು ಸಾಧಿಸುವಲ್ಲಿ ಬಹಳ ಗಮನಾರ್ಹವಾದ ಪಾತ್ರವನ್ನು ವಹಿಸ್ತಾನೆ. ಸೊ ಅಲ್ಲಿಗೆ ಇವತ್ತಿನ ಕ್ಲಾಸಲ್ಲಿ ನಾವು ಪ್ರಮುಖವಾಗಿ ಎರಡು ರಾಷ್ಟ್ರಗಳ ಏಕೀಕರಣವನ್ನು ತಿಳ್ಕೊಂಡಿದ್ದೀವಿ. ಒಂದೇದು ಇಟಲಿಯ ಏಕೀಕರಣ. ಇಟಲಿಯ ಏಕೀಕರಣದಲ್ಲಿ ಯಾರ್ಯಾರು ಬಂದರು? ಪ್ರಮುಖವಾಗಿ 3 ಬಂದ್ರಲ್ವ ಮಕ್ಕಳೇ? ಯಾರ್ಯಾರು? ಮೊದಲನೇದಾಗಿ ಜೋಸೆಫ್ ಮ್ಯಾಜಿನಿ ಬಂದ, ಆನಂತರದಲ್ಲಿ ಗ್ಯಾರಿಬಾಲ್ಡಿ ಬಂದ, ಜೊತೆಗೆ ಕೌಂಟ್ ಕೌರ್ ಪ್ರಧಾನ ಪಾತ್ರವನ್ನು ವಹಿಸ್ತಾನೆ. ಆದರೆ ಜರ್ಮನಿ ಏಕೀಕರಣ ಅಂತ ಬಂದಾಗ ಜರ್ಮನಿ ಏಕೀಕರಣ ಸಂಪೂರ್ಣವಾಗಿ ವ್ಯಾಪಿಸ್ಕೊಂಡಿರ್ತಕ್ಕಂಥದ್ದು ಬಿಸ್ಮಾರ್ಕ್. ಇಲ್ಲಿ ಇಡೀ ಪ್ರಷ್ಯಾವನ್ನ ಜರ್ಮನಿಯನ್ನು ಪ್ರಶ್ಯಾಮಯವಾಗಿ ಮಾಡ್ತಾನೆ. ಸೊ ಆ ಮೂಲಕ ಏನು ಮಾಡ್ತಾನೆ? ಸಂಪೂರ್ಣವಾಗಿ ಜರ್ಮನಿ ಏಕೀಕರಣ ಆಗುತ್ತೆ. ರೈಟ್. ಇವರು ನೆಪೋಲಿಯನ್ ಅಂತಕ್ಕಂಥವ್ರು, ಫ್ರಾನ್ಸ್ನ ದೊರೆ ನೆಪೋಲಿಯನ್, ಇವನನ್ನು ಸೋಲಿಸ್ಬಿಟ್ಟು ಏನು ಮಾಡ್ತಾರೆ? ಸಂಪೂರ್ಣವಾಗಿ ಜರ್ಮನಿಯ ಪ್ರದೇಶಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. ಸೊ ಪ್ರಷ್ಯಾದ 1ನೇ ವಿಲಿಯಮ್ಸ್ ಜರ್ಮನಿಯ ಚಕ್ರವರ್ತಿ ಎಂಬ ಬಿರುದನ್ನು ಧರಿಸಿ, ಯಾರು? ಪ್ರಷ್ಯಾದ 1ನೇ ವಿಲಿಯಂ, ಪ್ರಷ್ಯಾದ ದೊರೆ ಏನಿದ್ದ ಅವನು ಈಗ ಜರ್ಮನಿಯ ದೊರೆ ಅಂತಕ್ಕಂಥ ಬಿರುದನ್ನು ಧರಿಸ್ತಾನೆ. ಅಲ್ಸೈಸ್ ಮತ್ತು ಲೊರೈನ್ಸ್ ಪ್ರಾಂತ್ಯಗಳು ಫ್ರಾನ್ಸ್ನಿಂದ ಜರ್ಮನಿಗೆ ದೊರೀತವೆ.
ಅದರೊಂದಿಗೆ ಜರ್ಮನಿ ಸಂಪೂರ್ಣ ಏಕೀಕೃತ ರಾಷ್ಟ್ರವಾಗಿ ರೂಪುಗೊಳ್ಳುತ್ತೆ. ಸೊ ನೋಡಿದ್ರಲ್ಲ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ಪ್ರಮುಖವಾಗಿ 2 ಏಕೀಕರಣಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ನೀಟಾಗಿ ಅಭ್ಯಾಸ ಮಾಡಿ, ಪಾಯಿಂಟ್ಗೆ ಪಾಯಿಂಟ್ ಮಾಡ್ಕೊಳ್ಳಿ, ಪ್ರಶ್ನೋತ್ತರಗಳನ್ನು ಬರ್ಕೊಳ್ಳಿ, ಚೆನ್ನಾಗಿ ಅಭ್ಯಾಸ ಮಾಡಿ. ಮುಂದಿನ ತರಗತಿಗಳಲ್ಲಿ ಮತ್ತೊಂದು ಹೊಸ ಪಾಠದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಧನ್ಯವಾದ.